ಏನಾಗ್ತಿದೆ? ಯಾಕೆ ಸರ್? ಯಾಕ ನಿಮ್ಮ ಓನರ್ ಮನೆಯಿಂದ 500 ಗ್ರಾಮ್ ಚಿನ್ನ ಕೊತ್ಕೊಂಡ್ಬಂದಿಯಲ್ಲ? ನಾನಲ್ಲ ಸರ್. ಅಯ್ಯೋ ದೇವ್ರೆ, ನಾನಲ್ಲ ಸರ್. ಸರ್ ನನ್ ಗಂಡ ಅಂತವ್ರಲ್ಲ ಸರ್. ನಿಮ್ ಕಾಲಿ ಬೀಳ್ತೀನಿ ಸರ್. ನಿಜವಾಗ್ಲೂ ನನ್ ಗಂಡ ಅಂತವ್ರಲ್ಲ ಸರ್. ಅವ್ನ ಓನರ್ಗೆ ಹೇಳಿ ಕೇಸ್ ವಾಪಸ್ ತಗೊಳ್ಳೋದು ಕೇಳು. ಕಾನ್ಸ್ಟೇಬಲ್ಸ್ ಹೇಳ್ಕೊಂಡು ನಡೀರಿ ಇವನ್ನ. ದಯವಿಟ್ಟು ಈ ಬಡವ್ರ ಮೇಲೆ ನೋಡೋ, ಹಣದ ವಿಷಯ ಬಂದಾಗ ಬರೀ ರಕ್ತ ಹಂಚ್ಕೊಂಡಿರೋರೇನು, ಈ ದೇಹ ಹಂಚ್ಕೊಂಡಿರೋಳಾದ್ರು ಹೋಗು. ದಯವಿಟ್ಟು ಯಜಮಾನ್ರೆ ನಿಮ್ ಕಾಲಿ ಬೀಳ್ತೀನಿ, ನನ್ ಗಂಡನ್ ಬಿಡಿಸ್ಕೊಡಿ. ನಿನ್ನ ಗಂಡ ಕದ್ದಿರೋದು 5 ಲಕ್ಷ ರೂಪಾಯಿ ಚಿನ್ನ. ನಾನು ಹೇಳಿದ್ನಲ್ಲ, ಅಷ್ಟು ಅಡ್ಜಸ್ಟ್ ಮಾಡ್ಕೊಂಬ ಹೋಗು. ಸರ್, ನನ್ನ ಹತ್ರ ದುಡ್ಡು ಚಿನ್ನ ಏನು ಇಲ್ಲ ಸರ್. ದುಡ್ಡ ಗಂಡನ ನೀನೇ ಯೋಚನೆ ಮಾಡು. ನೀವೇನ್ ಸರ್ ಇಲ್ಲಿ? ನಿಂಗೊಂದು ದಾರಿ ತೋರ್ಸೋಣ ಅಂತ. ಅದು ದುಡ್ಡು ಸಿಗ್ಲಿಲ್ಲ ಸರ್. ದುಡ್ಡಿಲ್ಲ ಅಂದರೆ ಬೇರೆ ದಾರಿನೇ ಇದೆ. ಅದಕ್ಕಿಂತ ಪವರ್ಫುಲ್ ಆಗಿರೋದು ಹೆಣ್ಣಿನ ಸೌಂದರ್ಯ. ಹಾಂ, ಅಮ್ಮ ಅಮ್ಮ, ಹೊಟ್ಟೆ ಹಸಿತಿದೆ, ಊಟ ಕೊಡ್ತೀಯಾ ಅಮ್ಮ? ಸರಿ ಸರ್. ಸಾಹೇಬ್ರು ನಿನಗೆ ಸ್ಟೇಷನ್ಗೆ ಬರಕ್ಕೆ ಹೇಳಿದ್ದಾರೆ. ಯಾಕೆ? ನಿನ್ ಗಂಡ ಮಾನ ಹೋಯ್ತು ಅಂತ ಗೋಡೆ ಮೇಲೆ ರಕ್ತದಲ್ಲಿ ಬರೆದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಅಯ್ಯೋ, ನೀವು ಹೋಗಿರಿ ಸರ್, ನಾ ಬರ್ತೀನಿ. ಲೇಟ್ ಮಾಡಬೇಡ, ಬೇಗ ಬಂದ್ಬಿಡಮ್ಮ. ಮಗ ಹಸಿವು ಅಂದ್ರು, ಅವನಿಗೆ ಊಟ ಕೊಡದೆ ತಾನೇ ಊಟ ಮಾಡ್ತಿರೋ ಪ್ರಪಂಚದ ಮೊದಲನೇ ತಾಯಿ ನಾನೇ ಅನ್ಸುತ್ತೆ. ಅಮ್ಮ, ಅಂಕಲ್ ಹತ್ರ ಐಸ್ ಕ್ರೀಮ್ ಕೊಡಿ ಅಂಕಲ್. ₹1 ಐಸ್ ಕ್ರೀಮ್ ಬರಲ್ಲ, ಹೋಗೋ. ಲೇ, ರೋಡಲ್ಲಿ ಗಂಟೆ ಎಸ್ಕೊಂಡು ಹೋಗ್ತಾನಲ್ಲ, ಅವನನ್ನ ಕೇಳು. ಇಲ್ಲಿಗೆ ಬರ್ಬೇಕು ಅಂದ್ರೆ ದುಡ್ಡಿರ್ಬೇಕು, ಹೋಗೋ. ಕೃಷ್ಣ ಹೇಳ್ತಿದ್ದಾನೆ, ಆಡ್ಕೊಳ್ಳೋದನ್ನ ಅಟ್ಟಾಡ್ಸ್ಕೊಂಡು ನೋಡಿ, ಬೇಕಾಗಿರೋದನ್ನ ಇರೋರ ಹತ್ರ ಬಡ್ದು ಕಿತ್ಕೋ. ನಿನ್ ಸಂತೋಷದ ಮುಂದೆ ಈ ಪ್ರಪಂಚದಲ್ಲಿ ಬೇರೆ ಏನಿಲ್ಲ. ಓ, ಭಗವದ್ಗೀತೆಯಲ್ಲಿರೋ ಶ್ರೀಕೃಷ್ಣ ಪರಮಾತ್ಮನಾ? ಅಲ್ಲ, ಅವನೇ ಕೃಷ್ಣ. ಅಮ್ಮ ಹೇಳ್ತಿದ್ರು ಚೆನ್ನಾಗಿ ಓದಿ ಸಂಪಾದನೆ ಮಾಡು ಅಂತ. ಆದ್ರೆ ಈಗ ಓದ್ಸೋಕೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಆದ್ರೆ ಅಮ್ಮ ಹೇಳ್ದಂಗೆ ದೊಡ್ಡದಾಗಿ ಸಂಪಾದನೆ ಮಾಡ್ತೀನಿ, ಚೆನ್ನಾಗಿ ಬದುಕ್ತೀನಿ. ಇದೇ ನನ್ನ ಗುರಿ. ಮನಿ ಈಸ್ ಅಲ್ಟಿಮೇಟ್ ಥಿಂಗ್ ಇನ್ ಮೈ ಲೈಫ್. ಅಪ್ಪ ಮೈಲಾರಲಿಂಗೇಶ್ವರ, ಇವತ್ತಿನ ಕೆಲಸ ಸಸ್ಕಸ್ ಮಾಡು ತಂದೆ. ಅಲರ್ಟ್ ಲೇ ಟೈಗರು, ನಿನ್ನ ಮಗನ ಥರ ಸಾಕ್ರಿ. ಯಾಕ ಯಾರಲ್ಲೇ? ಏಯ್, ಇವತ್ತು ನಿಂಗೆ ನಾನ್ ವೆಜ್ ಹಾಕ್ಸ್ತೀನಿ ಬರಲೆ. ಮೊಲ ಆದ್ರೆ ನಂಗ, ಕಾಡು ಕೋಳಿ ಆದ್ರೆ ನಿಂಗ. ಓಕೆ, ನಾ ಮೋಸ ಮಾಡಂಗಿಲ್ಲ. 50 ನಿನ್ಗ, 50 ನನಗ. ಓಕೆನಾ? ಬೆಂಕಿ ಹಾಕದ, ಕೋಳಿ ಸುಡದ. ನಡಿಲೇ. ಇರ್ಲೇ, ಬೇಟೆ ತಗೋತೀನಿ. ಚೂ ನಡಿಲೇ. ಟೈಗರ್, ಹುಲಿ ಬಂದ್ರೆ ಎದುರು ಬಿಡ್ಲೇ, ನಾನಿದ್ದೀನಿ. ಎಲ್ಲೇ ಯಾರು ಕಾಣಂಗಿಲ್ಲ. ಅಮ್ಮ, ಯಾರಲ್ಲೇ ಅವ ದಾರಿ ತಪ್ಪಿದ ಮಗ?
ಆಹಾ ಮಗನ ಎಲ್ಲಿದ್ದೆಪ್ಪ? ಬೇಗ ಬೇಗ ಕಮ್ ಲೇ ಕಮ್. ಎಲ್ಲಿ ಯಾರು ಕಾಣಂಗಿಲ್ಲ? ಏಯ್ ಟೈಗರ್, ಅಲ್ಲಿ ಅರಣ ಅದರ ನೋಡ. ಇವನು ಯಾರಲ್ಲೇ ಬೆಡ್ಶೀಟ್ ಓದಿಲ್ಲ ಹಂಗೆ ಮಕ್ಕೊಂಡನ? ಆ ಸತ್ಯನ ಹುಂಡಿ ಹಣ ಹೊಡೆಯೋಕೆ ಬಂದವ್ರ ತಲೆ ಹೊಡೆದು 1000 ಒಳಾಗತ್ತೆ ಅನ್ನೋದು ಖಾತ್ರಿ ಆಯ್ತು. ಕಲ್ಲಿದೇವ್ರೆ ನೀ ಇದೆಯಪ್ಪ, ಇದೆಯಾ? ಲೇ ನಿನ್ನ ಬಿಡಂಗಿಲ್ಲ ಲೇ. ನೀ ಎಚ್ಚರಾಗ ಮಟ್ಟ ಇಲ್ಲೇ ಇರ್ತೀನಿ, ಆದ್ರೆ ಸ್ವಲ್ಪ ಹೊತ್ತು ಮಕ್ಕೋತೀನಿ. ಅಮ್ಮ ಏಯ್ ನಡಿಯ ಸೈಡ್ಗೆ. ಸಿಗರೇಟ್ ಚೇಂಜ್ ಕಾನ್ಸ್ಟೇಬಲ್ಸ್ ಕಮ್ ಆನ್. ಏಯ್ ಒಳಗಡೆ ಹೋಗಿ ಇಂಚಿಂಚು ಸರ್ಚ್ ಮಾಡ್ರೋ. ಯಾವುದೇ ಕಾರಣಕ್ಕೂ ನನ್ನ ಮಗ ತಪ್ಪಿಸ್ಕೋಬಾರ್ದು. ಏಯ್ ಪೊಲೀಸ್ ಮೇಲೆ ಕೈ ಮಾಡ್ತೀಯಾ? ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾ ನಿನ್ಗೆ? ಬೇಟೆ ಆಡಕ್ ಬಂದ್ ಹುಲಿ ಅದನ್ನ ಸಿಗದು ಅದನ್ನ ಲಾಂಛನ ಮಾಡ್ಕೊಂಡ ಹೊಯ್ಸಳ ವಂಶ ಕಣ. ಬೇಲೂರ್ ಫ್ರಮ್ ಹಾಸನ್ ಡಿಸ್ಟ್ರಿಕ್ಟ್. ಬೇಟೆಗಾರನಿಂದ ಬೇಟೆ ಮಿಸ್ ಆಗ್ಬೋದು, ಪೊಲೀಸ್ ಬಲೆ ಬೀಸಿದ್ರೆ ಬೀಳದೆ ಇರೋ ಬೇಟೆನೇ ಇಲ್ಲ. ಹಿಡಿಯವನ್ನ. ಬೇಟೆ ಶುರು.
ಮಾಡ್ತಿದ್ಯಾ? ನಾವು ಪೊಲೀಸ್. ಅದಿವತ್ತವರೆಗೂ ಮಾತ್ರ ನೀನ್ ಡಿಪಾರ್ಟ್ಮೆಂಟ್ ನೀನ್ ಫಿಸಿಕಲಿ ಅನ್ಫಿಟ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ. ತಪ್ಪು ಮಾಡ್ತಿದ್ಯಾ? ಬೇಡ. ಜಿಂಕೆ ಹೊಡೆದವನ ಬಿಟ್ಟು ಕೋಳಿ ಕದ್ದವನ ಹಿಡಿಯಕ್ ಬಂದಿದ್ದೀರಲ್ಲ, ಕಳ್ಳ ನಾನ ನೀವ. ನಿಮ್ಮಂತವ್ರಿಗೆ ಹೊಡಿಯೋದ್ರಲ್ಲಿ ತಪ್ಪೇ ಇಲ್ಲ. ಇನ್ಮೇಲಿಂದ ನಿನ್ ಮನೆಗ್ ಪೆನ್ಷನ್ ಬರುತ್ತೆ ಎಣಿಸ್ಕೋ. ನನ್ ಮುಟ್ಟಿದ್ರೆ ತಟ್ಟು ಹೋಯ್ತಾ ಇರೋದಷ್ಟೇ. ನಮ್ಮನ್ ಬಿಟ್ಟು ಬೇರೆ ಯಾರು ಇಲ್ಲಲ್ಲ? ಯಾಕಂದ್ರೆ ಇದು ಬಹಳ ಸೀಕ್ರೆಟಿನ ವಿಷಯ. ಯಾರು ಇಲ್ಲ ಸರ್. ಸರ್, ಗುಡ್ಡ ಬೆಳೀತದಲ್ಲೋ ಗೊತ್ತಿಲ್ಲ, ಆದ್ರೆ ಗುಡ್ಡದ ರೇಟ್ ಬೆಟ್ಟದ ಥರ ಬೆಳೀತಾ ಇದೆ. ಆ ಬೆಟ್ಟನ ನಾವು ಇವತ್ತೆತ್ತಿದ್ರೆ 100 ಕೋಟಿ ನಿಮ್ದು ಸರ್. ಕೋಟೆ ಕಟ್ಕೊಳಕ ಅಷ್ಟು ಕೋಟಿ ಸಾಕ್ಲೆ? ನಿಮ್ಮ ಬಾಸ್ ಹೇಳಲೆ, ನಮ್ಮ ಮೂರಿನ ಜನನ ನಂಬಿಸಿ ಆ ಗುಡ್ಡನ ನನ್ನ ಮಾಡ್ಕೋಬೇಕು ಅಂದ್ರೆ ಹೆಚ್ಚಿಗೆ ಖರ್ಚಾಗ್ತದೆ. ಆ ಬೆಟ್ಟ ನಮ್ದಾಗಬೇಕು ಅಂದ್ರೆ ಇಡೀ ಊರನ್ನೇ ಖಾಲಿ ಮಾಡಿಸ್ಬೇಕು. ಅದು ನಿಮ್ಮ ಕೈಲಿ ಆಗುತ್ತಾ ಸರ್? ಊರ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲಾನು ತ್ಯಾಗ ಮಾಡಿ ಸೂರ್ಯ ಮುಳುಗೋ ದಿಕ್ಕಿಗೆ ಹೋಗೋ ಪುಣ್ಯಾತ್ಮ ಯಾರೂ ಇಲ್ಲ. ಊರು ಹಾಳಾದ್ರೂ ಪರವಾಗಿಲ್ಲ, ನಾನು ಚಲೋ ಆಗಿರ್ಬೇಕು ಅಂತ ಈಗ ಹುಟ್ಟೋ ಮಕ್ಕಳು ಹೇಳ್ತಾವ. ಮನಿ ಈಸ್ ಆಲ್ವೇಸ್ ಅಲ್ಟಿಮೇಟ್. ದುಡ್ಡೊಂದಿದ್ರೆ ಊರೇನು ಸಪ್ರೇಟ್ ಕೈಲಾಸನ ಸೃಷ್ಟಿ ಮಾಡ್ಬಿಡ್ಬೋದು. ಹತ್ತು ಕೋಟಿ ಗೋಲ್ಡ್ ಬಿಸ್ಕೆಟ್. 10 ಕೋಟಿನ? ಬಚಾವಾಗೋಣ ಅಂತ ಬಂದ್ರೆ ಬಂಗಾರನೇ ತರ್ತಾ ಇದ್ಯಾ? ರಜಾ ಬಾ, ರಜಾ ಬಾ. ಇವನಿಲ್ಲಿದ್ದಲ್ಲೇ ಏ ಇನ್ಸ್ಪೆಕ್ಟರ್, ಎಲ್ಲಿದ್ದಿಲ್ಲ ನೀನು? ದೇವ್ರಗುಡ್ಡ ರೋಡಲ್ಲಿ ಸರ್. ಲೇ, ಅಲ್ಲಿ ನನ್ನ ಕಾರು. ತೆಗಿರಿ ಆ ಬ್ಯಾರಿಕೇಡ್ನ, ತೆಗಿರಿ ತೆಗಿರಿ, ಬೇಗ ತೆಗಿರಿ. ಬಿಟ್ಟೆ ಸರ್, ನಿಲ್ಸಿಲ್ಲ. ಲೇ, ನನ್ನ ಬಂಗಾರ. ಲೇ, ನನ್ನ ಬಂಗಾರದಂತ ಕಾರ್ನ ಕಳ್ಳ ಕದ್ದು ಹೊಡ್ಡಲೇ. ಕಳ್ತನನಾ ಸರ್? Hey, constables, come on, come on, come on, get in, come on. ನಿಲ್ಸು 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 ನಿಲ್ಸು. ಇಲ್ಲೇ ಹೋಗಿದೆ ಕಾರ. ಏಯ್ ಬಾರ, ಈ ಕಡೆ ಹೋಗೋಣ. ರೈಟಿಗೆ ತಗೋ, ರೈಟಿಗೆ ತಗೋ.
ಯಾರ್ರಿ ಅವನು? ಹಳೆ ಕಳ್ಳ ಯಾರು ಪೊಲೀಸ್ ಮೇಲೆ ಕೈ ಮಾಡ್ತೀಯಾ? ಯಾರೋ ನೀನು? ಶೂಟ್ ಮಾಡ್ಬಿಡ್ತೀನಿ ನಿನ್ನ. ನಾನು ಹೊಸಬಾ ಸರ್. ಹೊಸಬಾನ? ಏನು ಹೊಸಬಾನ ನೀನು? ನನ್ನ ಮಗನೇ ಜಾಸ್ತಿ ನಕರ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಅರೆಸ್ಟ್ MLA ಅವ್ರ ಕಾರ್ ಹುಡ್ಕಟ್ ಬಂದ್ರೆ ಇದ್ಯಾವ್ದು ತಲೆನೋವು? ಹೊಸಬಾ ಅಂತೆ ಹೊಸಬಾ. ಶ್ರೀಕೃಷ್ಣ ಪರಮಾತ್ಮ, ಇಲ್ಲೂ ನಿನ್ನ ಮಾಯೇನ. ಜನ್ಮಸ್ಥಳದಿಂದ ಬಂದಿದೆಯಾ. ಇದು ನಂದಾದ್ರೆ ಇದು ನಿಂದು. ನಿಂದೇ ರಥ, ನೀನೇ ಸಾರಥಿ. ವಾಟ್ ಎ ರಾಯಲ್ ಟ್ರೀಟ್ಮೆಂಟು ಅಂಕಲ್. ನನ್ನ ಪ್ರೊಫೆಷನ್ಗೆ ಒಂದು ಪ್ರಮೋಷನ್ ಕೊಟ್ಬಿಟ್ಟು ಜೊತೆಗೆ ಜೀಪ್ ಬೇರೆ ಕೊಟ್ರಿ. ನಾನೆಲ್ಲಪ್ಪ ಕೊಟ್ಟೆ? ಎಲ್ಲ ನಿನ್ನ ಲೀಲೆ. ಇನ್ನು ಮುಂದಾದ್ರೂ ಒಳ್ಳೆ ರೀತಿ. ಅಂಕಲ್, ಇಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದು ಇಲ್ಲ. ಇರೋದು ಒಂದೇ, ಸಂಪಾದನೆ. ನನ್ನ ಸಂಪಾದನೆ ಹೆಂಗಿರ್ಬೇಕು ಅಂತಂದ್ರೆ ಅದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಮೊಬೈಲ್ ನಂಬರು ಅಂತ ಜನ ಕನ್ಫ್ಯೂಸ್ ಆಗ್ಬೇಕು. ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ 6 ಅಡಿ 3 ಅಡಿ ಜಾಗನೂ ತಗೊಳಕ್ಕಾಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ತಾಕತ್ತಿರೋನು ಸಂಪಾದನೆ ಮಾಡ್ತಾನೆ, ಇಲ್ದೇ ಇರೋನು ಸಾಯೋವರೆಗೂ ದುಡಿತಾನೆ, ಸಾಯ್ತಾನೆ. ಬರ್ಲಾ? ಹೇಯ್, ಏನ್ರೋ ಇದು? ಅಯ್ಯೋ, ರಾವುಗಡ.
ಲಾಕ್ ಆಗಿ ಲಾಕಪ್ಪಿಂದ ಆಚೆ ಬರೋಷ್ಟೊಳಗಡೆ ನನ್ನ ಬ್ಯಾಡ್ಲಕ್ಕೆ ಬೆಟ್ಟದಷ್ಟು ಬೆಳೆದಿದೆ. ಈ ಮೂಲೆ ಕೊಡಿಯಲೇ. ಈ ಸೆಕ್ಯೂರಿಟಿ ಲಿಂಗಪ್ಪ ಇಲ್ಲಿ ಇದಾನ ಅಂದ್ರ ಜೆಡ್ ಟೈಟ್ ಸೆಕ್ಯೂರಿಟಿ ಇದ್ದಂಗೆ ಗೊತ್ತಾ? ಏಯ್ ಏನ ನನಗ ಸುತ್ತಿಗೆ ತೋರ್ಸ್ಲಾಕತ್ಯ ನಮ್ಮ ಮಗನ. ಕರೆಕ್ಟಾಗ ಮೊಳಿನ ಮೂಲೆಗ ಹೊಡಿಬೇಕು, ಅಲ್ಲಾಡಂಗಿಲ್ಲ. ಅಸ್ಕರ ಅಲ್ಲ ಅಕ್ಷರ. ಅಲ್ಲಾಡ್ತಿರೋದು ಅಕ್ಷರ ಅಲ್ಲಲೇ ನೀನಾ. ಅಲೋ ಇವನು ಐ ಆಮ್ ಆಲ್ವೇಸ್ ಸ್ಟಡಿಯಮ್ಮ. ಅಬ್ಬಾ ಬಂಗಾರದ ಅಸ್ಕರ ಅಲ್ಲ ಅಕ್ಷರ. ಆ ಬಂಗಾರ ಕಾಯಕ್ಕೆ ಈ ಕಾಗೆ ಬಂಗಾರ. ಶಾಬಾಸ್ ಲಿಂಗಯ್ಯ, ಶಾಬಾಸ್. ಕಲ್ಲು ದೇವರ ಗುಡ್ಡ. ಗುರ್ತಿಗೆ ಅಂತ ಕಲ್ಲಿಟ್ರೆ ಗುಡಿನೇ ಕಟ್ತಿದ್ದಾರೆ. ಬೀಗ ಹಾಕಿದ್ದಲ್ದೆ ಸೆಕ್ಯೂರಿಟಿ ಬೇರೆನಾ? ಊರಿಗೆ ಹೊಸಬ್ರನ್ರಿ ಸರ. ಗುಡಿ ಬಾಗಲಾಗ ಭಾಳ ವರ್ಷ ಆತ್ರಿ. ಪೂಜೆ ನಡೆಯಂಗಿಲ್ರಿ, ಬರೀ ಶರಣ ಮಾಡೋದ ಅಷ್ಟ. ಶ್ರೀಮಂತ ಆಗಣ ಅಂತ ಬಂದ್ರೆ ಭಗವಂತನೇ ಅಡ್ಡನಾ? ಟೈಗರ್ ಕಮ್ ಹಿಯರ್. ಸರ ನೀವು ಅವ್ರ ಹೌದಲ್ರಿ? ನನಗೆಲ್ಲ ಲೆಕ್ಕರಿ ತಗೋರಿ. ನೀವು ಅವರ ಸರ್ವೆ ಆಫೀಸರ್. ನಮ್ಮ MLA ಸಾಹೇಬ್ರು ಎಲ್ಲ ಹೇಳ್ತಾರ್ರಿ. ಲೇ ಪರಮಣ್ಣ, 2 ದಿನ ಬಿಟ್ಕೊಂಡು ನಮ್ಮೂರಿಗೆ ಸರ್ವೆ ಆಫೀಸರ್ ಬರ್ತಾರ, ಮುದ್ದಾಮ್ ನೀನೇ ಹೋಗಿ ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ. ಸರ್ ಅಂತ ಬಂದು ಸರ ಅಂತ ಆಫರ್ ಕೊಡ್ತಿದ್ದಾನೆ. ಅಲ್ಲ ನಾನು ಇಷ್ಟೊಂದು ಸ್ಪೀಡ್ ಇರ್ತೀರ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ ನೀವೇ ಇಷ್ಟೊಂದು ಸ್ಪೀಡ್ ಇರ್ಬೇಕಾದ್ರೆ ನಿಮ್ಗೆ ಕೆಲಸ ಯಾವ ಮಟ್ಟಕ್ಕೆ ಸ್ಪೀಡ್ ಇರ್ಬೇಕು ಹೇಳಿ. ಬರೀ ಸರ್ ಹೋಗೋಣ. ಅಲ್ಲ ಇದು ಗುಡಿಗೆ ಯಾಕೆ ಬೇಗ ಹಾಕಿದ್ದಾರೆ? ಅದೊಂದು ದೊಡ್ಡ ಕಥೆನೇ ಐತ್ರಿ ಸರ್. ಈ ಗುಡಿ ಸಂಬಂಧ ನಮ್ಮೂರ ಹೊಡೆದಾಟನೇ ಆಗ್ಯವ್ರಿ. ಅದಕ್ಕೆ ಯಾರಿಗೂ ಜಗಳನ ಬೇಡ ಅಂತ ಹೇಳಿ ನಮ್ಮ MLA ಸಾಹೇಬ್ರು ತೀರ್ಮಾನ ಮಾಡಿ ಗುಡಿಗೆ ಬೀಗನ ಜಡ್ದು ಬಿಟ್ಟಾರ್ರಿ. ಎಲ್ಲ ಬರ್ಮಾ ಬೀಗ ಗೀಗ ಅನ್ಲಿಕ್ಕತ್ತಿ. ಲಿಂಗಪ್ಪ, ಇವ್ರು ನಮ್ಮೂರ್ನ ಸರ್ವೆ ಮಾಡಕ್ ಬಂದಿರೋ ಹೊಸ ಸರ್ವೆ ಆಫೀಸರ್. ಓ ನಮಸ್ಕಾರ ರೀ ಸರ್. ಈಗ ನಮ್ ಗುಡಿಗೊಂದು ಕಳೆ ಬಂತಲ್ಲ, ಹೆಂಗ ನಮ್ಮ MLA ಸಾಹೇಬ್ರು? ಹೌದು ಹೌದು, ಇಷ್ಟು ವರ್ಷಕ್ಕೆ ಆಯ್ತು ಒಂದಾ ಮಾಡಾನ. ಓಟ್ ಕೇಳಕ್ ಮಾತ್ರ ಬಾಯ್ ಬಿಟ್ಕೊಂಡ್ ಬರ್ತಾನ. ಸರ್ವೇಶ್ವರ ಸರ್ವೇಶ್ವರ, ನೀವು ಸರ್ವ್ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸರಿ, ನಾ ಕುಂತ ಜಾಗದಾಗ ಇಡೀ ಊರ್ನ ಸರ್ವ್ ಮಾಡ್ತೀನಿ. ಓ ಲೇ ನಿಂಗಪ್ಪ, ನಿಂತ ಜಾಗದಲ್ಲಿ ಅದ ಹೆಂಗ್ಲ ಸರ್ವೆ ಮಾಡ್ತೀಯ? ಲೇ ಬರ್ಮಾ, ನಾ ಕ್ವಾರ್ಟರ್ ಬಿಟ್ಕೊಂಡು ಬರಿಕಾಲಾಗ ಊರ್ನ ಎಷ್ಟು ಸರ್ವ್ ಮಾಡಿ ನಿಂಗೆ ಗೊತ್ತೈತೇನ? ಉದ್ದ ಅಗಲ ತಗ್ಗು ಗುಂಡಿ ತಿಪ್ಪಿ ಗುಂಡಿ ಎಲ್ಲ ಐತೆ ಅಂತ ನಿಂಗೆ ಗೊತ್ತೈತೇನ? ನಂಗೆ ಗೊತ್ತೈತಿ ಸರ. ಬರ್ರಿ ಒಂಡನ್, ಇಲ್ಲೇ ನಿಂತ್ರ ನಮ್ಮಿಬ್ರು ಸರ್ವೆ ಮಾಡ್ಬಿಡ್ತೀವಿ. ಹೌದು ಹೌದು, ಸರ್ವೇ ಜನ ಇಸ್ಕಿನೋ ಬಂತು ಸನ್ಮಂಗಳ ಬಂತು. ಸರ, ಅಕ್ಕಪಕ್ಕ ಸುತ್ತಮುತ್ತ ಏನೇನ್ ಕಾಣ್ತಲ್ಲ ಜಾಗ ಎಲ್ಲ ನಮ್ಮ MLA ಅವ್ರದ್ರಿ. ಓ ಅವ್ರದ್ದು ಬಿಡಿ, ನೀವೆಷ್ಟು ಮಾಡ್ಕೊಂಡಿದ್ದೀರಾ? ನನಗೂ ಅಲ್ಲಲ್ಲಿ ತಟ್ಟೋಗು ಬಿಟ್ಟು ಕೊಟ್ಟಾರ್ರಿ. ನಮ್ದು ನಾಳೆಯಿಂದ ಕೆಲಸ ಶುರು ಮಾಡೋಣ. ಗ್ಯಾರಂಟಿ. ಏನ್ರಿ ರೋಡ್ ಹಿಂಗಿದೆ? ಇನ್ನೊಂದು 6 ತಿಂಗಳು ಸರ ಇಲ್ಲೆಲ್ಲ ಟಾರ್ ಬಂದ್ಬಿಡ್ತೈತಿ. ಕಲ್ಲು ಹಾಕ್ಸಿದ್ರಿ ಸರ, ಜನ ಬಳ್ಕೊಂಡು ಹೋಗ್ಬಿಟ್ರಿ ಸರ್. ಇನ್ನೇನ್ ಬಿಡ್ತಾರ್ರಿ? ಎಷ್ಟಂತ ಜನಕ್ಕೆ ಬುದ್ಧಿ ಹೇಳೋದು? ಹೇಳೋ ತರ ಹೇಳ್ಬೇಕಪ್ಪ. ಫೋಟೋ ಏನ್ ಹಿಂಗ್ ಕೇಳ್ಬಿಟ್ರಿ? ನಮ್ಮ MLA ಸಾಹೇಬ ಗೊತ್ತು. ಮನೆ ನಂದ್ರಿ, ಸ್ವಂತದ್ದು. ನಿಮ್ದಾ? ನೀವು ಯಾವಾಗ ಬರ್ತೀರಿ ಅಂತ ಗೊತ್ತಾ ಸರ? ಎಲ್ಲ ಕೆಲಸ ಮಾಡಿಸ್ಕೊಂಡು ಹೆಂಡ್ತಿನ ತವ್ರ ಮನೆಗೆ ಕಳ್ಸ್ಬಿಡ್ರಿ ಸರ. ಸರ ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ಈಗ ನೀವು ಇಬ್ರ ಒಂದ್ ಕೆಲಸ ಮಾಡ್ರಿ ಸರ್. ನೀವು ಮ್ಯಾಲ್ ಬರ್ರಿ, ನಾ ಕೆಳಗಿರ್ತೀನಿ. ಏನು? ಅಲ್ಲ ನಿಮಗ್ ಬ್ಯಾಡ ಅನಿಸ್ತು ಅಂದ್ರ ನೀವ ಕೆಳಗಿರ್ರಿ, ನಾ ಮ್ಯಾಲ್ ಬರ್ತೀನಿ. ಅಲ್ಲ ಏನ್ ಹೇಳ್ತಿದ್ದೀರಾ ಸರ? ಒಟ್ಟು 2 ಅದಾವ್ರಿ ಸರ, ಮ್ಯಾಲೊಂದು ಕೆಳಗೊಂದು. ನೀವು ಮ್ಯಾಲಾರ ಬರ್ರಿ ಕೆಳಗಾರ ಬರ್ರಿ ಅಂತ ಆಫರ್ ಕೊಟ್ರಿ ಸರ. ಸರಿ, ಒಂದ್ 2 ದಿನ. ಬರೀ 2 ದಿನ ಏನ್ರಿ ಸರ? ಒಂದ್ 2 ವರ್ಷ ಬೇಕಾದ್ರೆ ನೀವು ಇಲ್ಲೇ ಇರುವಿರಿ ಅಂತೆ. ಯಾಕೆ ತಲೆ ಕೆಡ್ಸ್ಕೊತ್ರಿ? ನಮ್ಮ MLA ಸಾಹೇಬ್ ಅಂತ ಸೊತ್ತಗೆ ನಾನು ಹಚ್ಚ್ರಿ, ಗಾಡಿ ಅಲ್ಲಿ ಹಚ್ಚ್ರಿ ಸರ. ಬರ್ರಿ ನಿಮ್ಮ ಹೆಸರು ನಾನು ತಡ ಗುಡಿಸ್ಕೊಂಡ್ಬಿಡ್ತಾನೆ. ಹಚ್ಚ್ರಿ ಸರ. ಅಯ್ಯ ಕಂಪೌಂಡ್ ಪೂರ್ತಿ ನಿಮ್ದ, ಎಲ್ಲಿ ಬೇಕೋ ಅಲ್ಲಿ ಹಚ್ಚ್ರಿ ಸರ್. ಕಳ್ಸಿದ್ಯಾ? ಈ ಅಂಬಾರಿನ ಎತ್ತಬೇಕು ಅಂದ್ರೆ ಐರಾವತನೇ ಬರಬೇಕು.
ಟಿಡಿ ಅಯ್ಯಪ್ಪ ಬೆಟ್ಟ ಹತ್ತದಂಗ ಐತೈತೆ ಗುರು ಯಾವ್ದೋ ಒಂದು ಡೀಲ್ಗೆ ಹೋಗ್ತಿದ್ದೀನಿ. ಡೀಲ್ ಮುಗಿದ ತಕ್ಷಣ ಆಲ್ ಕ್ಲಿಯರ್. ಏ ರೋಲ್ಡ್ ಗೋಲ್ಡ್ ಬಿಲ್ಡಪ್ ಡವ್ವು ಸುಮ್ನೆ ತಮಾಷೆಗೆ ಗುರುವೆ 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 ರೋಲ್ಡ್ ಗೋಲ್ಡ್ ಬಿಡಲ್ಲ ಅಂತಿಲ್ಲ ಗುರು. ಅಲ್ಲ ಉಂಗ್ರ ರೋಲ್ಡ್ ಗೋಲ್ಡ್ ಏ ಬ್ಯಾಗ್ ಕೊಡು 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 ಅಮ್ಮ. ಡೀಲ್ಗೆ ಡಿಚ್ಚಿ ಹೊಡೆದು ಡಾನ್ಗಳಿಗೆ ಡೋಸ್ ಕೊಟ್ಟು ಪೊಲೀಸ್ನವ್ರಿಗೆ ಪಿಕ್ಚರ್ ತೋರಿಸ್ತಾರಮ್ಮ. ನಾವ್ ಹಾಕಿದ್ರೆ ಸ್ಕೆಚ್ಚು ಹಾಕ್ತಾರೆ ಎಲ್ರು ಪೆಚ್ಚು. ಏನೋ ನೀನ್ ರೋದ್ನೆ. ಈ ತರ ಒಗ್ಳಿಸ್ಕೊಳಕ್ಕೆ ಒಂದೇ ಒಂದ್ ಚಾನ್ಸ್ ಸಿಗ್ಲಿಲ್ಲ ಗುರು. ಆದ್ರೂ ಒಂದ್ ಡೀಲ್ ಒಪ್ಕೊಂಡ್ರೆ ಡೆವಿಲ್ ತರ ಹಿಂದೆ ಬೀಳ್ತಾನೆ ಡೀಲ್ ಡಿಂಗ್ರಿ ಅಂತ ನಿಂಗೆ ಗೊತ್ತಲ್ವಾ? ಲೋ ಕಿಲಾಡಿ ಮುಗಿತಾ ನೀನ್ ಕಾಮಿಡಿ ಬಿಲ್ಡಪ್. ಆಯ್ತು, ಏನ್ ಡೀಲು? ಒಂದ್ ಬ್ಯಾಗ್ ಎತ್ಬೇಕು. ನೀನ್ ಹೇಳದ್ ನೋಡಿದ್ರೆ ಏನೋ ದೊಡ್ಡ ಡೀಲ್ ಇರ್ಬೇಕು ಅನ್ಕೊಂಡ್ರೆ ಆ ಸ್ಕೂಲ್ ಬ್ಯಾಗ್ ಎತ್ತಕ್ ನಾನೇ ಆಗ್ಬೇಕಾ? ಒಂದ್ ಆನೇನೆ ಹೊಡಿಬೇಕು ಅನ್ನೋ ರೇಂಜಿಗೆ ಇತ್ತಪ್ಪ. ಅದಕ್ಕಿನ್ನ ದೊಡ್ಡ ಡೀಲು ಮಗ. ಇಷ್ಟೇ ತಾನೇ? ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ ಗುರುವೆ? ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಕೆಲಸ ಮುಗಿಸ್ಬಿಡ್ತೀನಿ. ಲೋ ಡಿಡಿ, ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ಕೊಂಬೇಡ. ನೀನ್ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಮಣ್ಣು ಮುಚ್ಚೋರು ತುಂಬಾ ಜನ ಇದ್ದಾರೆ. ಹಂಗಾದ್ರೆ ಈ ಬಂಗಾರದ ಬೇಟೆಗೆ ಇನ್ನೂ ಬಹಳ ದಿನ ಹಿಡಿಯುತ್ತೆ ಅನ್ನಂಗಾಯ್ತು. ಒಂದ್ ಕೆಲಸ ಮಾಡೋಣ, ಫಸ್ಟ್ ಈ ಊರವ್ರನ್ನ ಅಬ್ಸರ್ವ್ ಮಾಡೋಣ, ಆಮೇಲೆ ಇಡೀ ಊರನ್ನ ಸರ್ವೆ ಮಾಡೋಣ. ಏನಂತ್ಯ? ಓಕೆ, ಆದ್ರೆ ಕೆಲಸ ಬೇಗ ಆಗ್ಬೇಕು. ಈ ಬೆಟ್ಟದ ಕತೆಗೆ ಒಂದು ಉಪಕಥೆ ಐತೆ, ಹೇಳ್ತೀನಿ ನಡಿಗುರು. ಈ ಊರಲ್ಲಿ ನಮ್ ದರ್ಬಾರ್ ನಡಿಬೇಕು ಅಂತಂದ್ರ ಈ ಸಿಂಹಾಸನ ನಂದಾಗ್ಬೇಕು. ಯಾಕೆಂದ್ರೆ ಈ ಬೆಟ್ಟನೇ ಬಂಗಾರದ ಗಣಿ ಐತಿ. ಕಲ್ದೇವ್ರ ಗುಡ್ಡದ ಮೇಲೆ ದೇವ್ರ ಮೂಡೈತ್ರಪ್ಪ. ಬೆಟ್ಟದಾಗ ಒಂದ್ ಗುಡಿ ಕಟ್ಬೇಕು. ಇಷ್ಟ ಆಯ್ತಂತೆ ಗುರು. ನಾಳೆಯಿಂದ ಎಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ನೀ ತಲೆ ಕೆಡಿಸ್ಕೊಬಿಡ. ನಾಳೆಯಿಂದ ನೋಡು ನನ್ನವ. ಓಕೆ. ಲೈ ಅನಾಪಲಿಸ್ ಗಂಡು ಸೊಳ್ಳೆ, ಸೈಡ್ಗೆ ಹೋಗ. ನೀವೇ ಸರ್ವೆ ಮಾಡಕ್ ಬಂದಿರಣ್ಣ? ಇನ್ನೇನ್ ನೆಲ ಸಾರ್ಸಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಲೋ ಡಿಡಿ, ಇದೆಲ್ಲ ಬೇಕೇನೋ? ಏ ಸೂಪರ್ ಗುರು, ಬೇಕು ಬಿಲ್ಡಪ್. ಊರವರೆಲ್ಲ ನಮ್ ಸಾಮಾನ ನೋಡ್ತಿರ್ತಾರೆ. ಏ ಸಾಮಾನ್ ನೋಡ್ತಿರ್ತಾರೆ ಗುರು, ಹಿಂಗ ಹಾಕಬೇಕು ಅಫಿಷಿಯಲ್ ಆಗಿ. ನೀವೇ ಸರ್ವೆ ಮಾಡಕ್ ಬಂದಿರಣ್ಣ? ಇಲ್ಲ, ರಾಬ್ರಿ ಮಾಡಕ್ಕೆ. ನೀನ್ ಬೇರೆ ನೀವು ನೋಡ್ರ ರಾಬರಿ ಅಂತೀರಾ? ಈ ಹುಣಸೆ ಮುಖದ ನೋಡಿದ್ರ ಗಾಂಡ್ ಗಾಬರಿ ಆಗ್ಯಾನ. ಅಯ್ಯ ನಿನ್ನ ಸೊಳ್ಳೆ ಗುಟ್ಟಿದ್ ನನ್ ಮಗನೇ, ನನ್ನೇ ಹುಣಸೆ ಮಗ್ತವನು ಅಂತ್ಯ. ಮಗನೇ ಏನ ತಗೋಗೋ. ನೀನ್ ಎಲ್ಲಿ ಕರ್ಕೊಂಬಂದಪ್ಪ? ಆಹಾ, ಅತಿಲೋಕ ಸುಂದರಿ. ಅಯ್ಯೋ ನಿಧಾನಕ್ಕೆ ಬರವ. ಈ ಓಲ್ಡ್ ಲೇಡಿ ಕಟ್ಕೊಂಡು ನಾನು ಏನ್ ಮಾಡ್ಲಿ ಗುರುವೆ? ನೀನ್ ಇಲ್ಲಿ ಸರ್ವೆ ಮಾಡೋ, ನಾನು ಬೇರೆ ಕಡೆ ಸರ್ವೆ ಮಾಡ್ಕ. ಸರಿ. ಹೇ, ಆ ಬಿಳಿ ಕೂದಲು ಇಲ್ಲಿ ನೋಡ್ಬಿಟ್ಟು ಮೊಲ ಅನ್ಕಬಿಟ್ನ ಅಂತ. ಅಯ್ಯೋ ಮಿಸ್ ಮಾಡ್ಕೊಬಿಟ್ನೆ. ಏನ್ ಮಾಡಕ್ಕಾಗತ್ತೆ? ಡಿ ಪಡೆದಿದ್ದು ಡಿಡಿಗೆ, ಕೇಡಿ ಪಡೆದಿದ್ದು ಕೇಡಿಗೆ.
ಇವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಆದಷ್ಟು ಬೇಗ ರೋಸ್ ಕೊಡ್ತಾರೆ ಅನ್ಸುತ್ತೆ. ಸೆಕ್ಯೂರಿಟಿ ಇಲ್ಲೇ ಇದ್ದಾನೆ. ಡಿಡಿ ನೀನ್ ಹಿಂಗ್ ಹೋಗು, ನಾನು ಸೆಕ್ಯೂರಿಟಿನ ಡೈವರ್ಟ್ ಮಾಡ್ತೀನಿ, ಹಂಗೆ ಬ್ಯಾಗ್ ಎಸ್ಕೇಪ್ ಮಾಡು. ಓಕೆ. ಗುರು ಸಿಗ್ನಲ್ ಕೊಡೋದು ಮಾತ್ರ ಮರಿಬೇಡ. ಓಕೆ ಓಕೆ. ಅಯ್ಯೋ ಓ ಡಿಡಿ ಹೋಗ್ತಾ ಇದೀನಿ. ತಿರ್ಗಾ ಅಮ್ಮನ. ಏಯ್ ಯಾರ್ಲೇ ಲಿಂಗಪ್ಪನ್ ಲಿಂಗಪ್ಪ ದಯಸಿ ಅಮ್ಮ ಅಂದರು ಕಂದ, ಎಲ್ಲಿದ್ಯಪ್ಪ? ಓ ನಾನು ಅವತ್ತಿಲ್ಲಿ ಮಕ್ಕೊಂಡಾಗ ನನ್ನ ಹಂಗಾಬಿಟ್ಟು ಎಬ್ಬಿಸ್ದಂಗೆ ಹೋದಿಲ್ಲ ಲೇ. ಲೇ ಏಯ್ ಬರಲಿ ಟೈಗರು. ಇವನು ಯಾರು ಇವನು? ಯಾರಲ್ರಿ ನನ್ನ ನಿದ್ದೆಲ್ಲ ಹಾಳಾಯ್ತು. ಸದ್ಯ ಉಂಡಿ ಇಲ್ಲೇ ಐತಿ. ದೇವ್ರೆ ನೀನಿದ್ಯಪ್ಪ. ದೇವ್ರ ಗುಡ್ಡ ಕಲ್ಲು ಮಕ್ಕಳು ಯಾವಾಗ ಕಿತ್ಕೊಂಡು ಹೋಗ್ಬಿಟ್ಟಿದಾರಲ್ಲ. ಇದ್ಯಾವ್ದ ಹೊಸ ಕ್ಯಾರೆಕ್ಟ್ರು? ಇಳಿದ ತಕ್ಷಣ ಊರೆಲ್ಲ ಸರ್ವೆ ಮಾಡ್ತಾವನೆ. ಇವನೇನಾರು ಒರಿಜಿನಲ್ಲ? ಇಲ್ಲೇನೋ ಕೇಳ್ತೀಯಾ? ಅಲ್ಲಿ ಹೋಗಿ ಕೇಳು. ಯಾಕೆ ತಗೊಂಡು ಹೋಗ್ತಿದ್ಯಾ? ಸಾರಿ ಸರ್, ಅದು ಬೈ ಮಿಸ್ಟೇಕ್. ಊರಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ಊರಿಗೆ ಹೊಸಬ ನನಗೆ. ಬನ್ನಿ ಸರ್, ನೀವೆಲ್ಲೋಗ್ಬೇಕು ಅಂತ ನಮಗ್ ಗೊತ್ತು. ನಾನೆಲ್ಲೋಗ್ಬೇಕು ಅಂತ ನಿಮಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಸರ್. ನಾನೆಲ್ಲೋಗ್ಬೇಕು ಅಂತ ನೀವೇ ಕರ್ಕೊಂಡು ಹೋಗ್ತೀರಾ? ಹೌದು ಬನ್ನಿ ಸರ್. ಅದೇ ಮತ್ತೆ. ಬನ್ನಿ ಬನ್ನಿ, ಎತ್ಕೋ ಬ್ಯಾಗ್ನ ಸರ್. ಇಲ್ಲ ಬನ್ನಿ ಸರ್, ಕರ್ಕೊಂಡು ಹೋಗ್ತೀವಿ. ಲೋಡಿಡಿ, ಇವಾಗ ನಾವ್ ಏನೇ ಕೇಳಿದ್ರು ಸುಳ್ಳೆ ಹೇಳ್ತಾನ ನೋಡು. ಅದೇಂಗ್ ಹೇಳ್ತೀಯಾ? ನಾವ್ ಈ ಊರಿಗೆ ಬಂದಾಗ ಏನ್ ಮಾಡಿದ್ವಿ? ಕರೆಕ್ಟ್. ಚೆಕ್ ಮಾಡ್ಲಾ? ಮಾಡು ಸರ್. ಅದು ನೀವು? ನಾನು ಧರ್ಮರಾಜ್, ಡಾಕ್ಟರ್ ಎಂ ಧರ್ಮರಾಜ್. ನಾನು ಹೇಳಿಲ್ವಾ ಏನೇ ಕೇಳಿದ್ರು ಸುಳ್ಳು ಹೇಳ್ತಾನೆ ಅಂತ? ಒಳ್ಳೆ ಚಿತ್ರಗಾರದಲ್ಲಿ ಹೆಣ ಸುಡಂಗಿದಾನೆ ಇವನ್ ಡಾಕ್ಟ್ರ. ಇವ್ನು ಡಾಕ್ಟರ್ ಅಲ್ಲ ಬಿಡ. ಇರ್ಬೋದೇನಪ್ಪ. ಅದೇಂಗ್ ಹೇಳ್ತೀಯಾ? ಏನೋ ಸರ್ಟಿಫಿಕೇಟ್ ತೋರಿಸ್ಬೇಕಾ? ಜೊತೆಗೆ ಒಂದ್ ಸ್ಟೆಥೋಸ್ಕೋಪ್ ಇಲ್ಲ ಇದು ಕೋಟರ್ ಇರ್ಬೇಕಲ್ವಾ? ಇಟ್ಟಿರ್ತಾನೆ ಇಲ್ಲಿ ಸೇಟು ಅಂಗಡಿಲ್ಲ ಬ್ಯಾಗ್ ಅಲ್ಲಿ. ಇವ್ನು ಡಾಕ್ಟರ್ ಅಲ್ಲ ಬಿಡುಗರು. ಡಾಕ್ಟ್ರೇ ಡಾಕ್ಟರ್ ಅಲ್ಲ ಗುರುವೆ. ಡಾಕ್ಟ್ರೇ ಡಾಕ್ಟರ್ ಅಲ್ಲ. ಒಂದ್ ನಿಮಿಷ ನೀವಿಬ್ರು ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡ್ದಾ? ಇವ್ನು ಡಾಕ್ಟರ್ ಅಲ್ಲ, ನನ್ ಬಗ್ಗೆ ಅಂತ ಕೇಳ್ತಾವ. ಡಾಕ್ಟ್ರೇ ಡಾಕ್ಟ್ರೇ ಇವ್ನ್ ಡಾಕ್ಟ್ರೇ. ಇವ್ನ್ ಡಾಕ್ಟ್ರೇ ಅಪ್ಪ. ಇವ್ನ್ ಡಾಕ್ಟ್ರೇ. ನಾನು ಡಾಕ್ಟರ್ ಕಣ. ಕೂಗಳ ಯಾವಂದ್ರ ಡಾಕ್ಟರ್ ಅಂತ ತುಕಲೆ ನನ್ನ ಮಗ. ಮುಚ್ಚಲ ಬಾಯಿ, ಎತ್ತಲ ಬ್ಯಾಗ್ನ, ತೆಗೆಲ ಜಿಪ್ನ, ಪ್ಯಾಂಟ್ ಎಲ್ಲ ಕಣ, ಬ್ಯಾಗ್ದು ತೆಗೆಲ ಬೇಗ. ತೆಗ್ದೆ. ನನ್ ಮಕ್ಕಳು ನೋಡ್ರ ಇಲ್ಲಿ, ನೋಡ್ರು ಕಷ್ಟಪಟ್ಟು ಓದಿ MBBS ಡಾಕ್ಟರ್ ಆಗಿದ್ದೀನಿ ನಾನು. ಸ್ಟೆಥೋಸ್ಕೋಪ್ ಸರ್ಟಿಫಿಕೇಟ್ ಇಂಜಿನಿಯರ್ ಇಟ್ಕೊತಾರೆ ಇದನ್ನ. ಇವರು ಡಾಕ್ಟ್ರು ಯಾರಿಲ್ಲ ಕೇಳಿದವರು? ಇವನು ಅಲ್ಲ ಅಂತ ಹೇಳ್ತಿರೋದು. ಸೆಲ್ಫಿ ಸರ್. ಸೆಲ್ಫಿ ಸರ್. ಇಲ್ಲಿ ಆಪರೇಷನ್ ನನ್ ಮಕ್ಕಳ ಕಷ್ಟಪಟ್ಟು ಓದಿದ್ದೀನಿ ನಾನು. ಬ್ಯಾಂಡ್ ನೈಟ್ ಲೈಟ್ ಇರ್ಲಿಲ್ಲ, ತಿನ್ನ ಕಡ್ಡ ಇರ್ಲಿಲ್ಲ, ಡಾಕ್ಟರ್ ಆಗಿದ್ದೀನಿ ನಾನು. ಲೇ ಇರ್ರೋ, ಎಲ್ಲೋದ್ರು ಲೇ? ನಾನ್ ಡಾಕ್ಟ್ರು ಅಂತ ಹೇಳ್ಕೊಂತೀನಿ. ಇರ್ರೋ ಲೇ, ಬನ್ರೋ ನೀವು. ಯಾರೋ ನೀವು ಲೇ? ಲೇ ನನ್ ಡಾಕ್ಟರ್ ಕಂಡ್ರೋ ಎಂ ಧರ್ಮರಾಜ್. ವೆಲ್ಕಮ್ ಟು ಹಾಸ್ಪಿಟಲ್ ರೀ ಸರ್. ಹೇಳೋ ಬರ್ಮಾ. ಹೊಡೆದ್ರಲ್ಲ ಸರ್ ಲಾಟ್ರಿ. ಲಕ್ಷ್ಮಿ ಮನಿ ಬಾಗಲ್ದಾಗ ಬಂದು ಕಾಯಕತ್ತೇಳ್ರಿ. ಕಾಲ್ ಮುರಿದು ತಿಜೇರಿ ತುಂಬದಷ್ಟ ಬಾಕಿ ಉಳ್ದೈತ್ ನೋಡ್ರಿ ಸರ. ಅಂದ್ರ ನಾ ಹೇಳಿದ್ದು ನೀವು ಮಿನಿಸ್ಟರ್ ಆಗೋದು ಖಾತ್ರಿ ಆತ್ ನೋಡ್ರಿ ಸರ. ಅವನ್ ಕೆಲ್ಸ ಎಲ್ಲ ಸರಿ ಮಾಡ್ತಾನೆ ಹೋದಲ್ಲ? ಹಗಲಾಗ್ಲಿ ರಾತ್ರಿ ಆಗ್ಲಿ ಒಟ್ಟೊಟ್ಟ ಮನೆಗೆ ಇರಕವಲ್ಲೆ ಅಂತನ. 3 ಹೊತ್ತು ಬರೀ ಗುಡಿ ಮುಂದೆನೆ ಕಾಲ ಕಳಿತೀನಿ ಅಂತನ. ನಿಮ್ಮಂತ ಚೋರ್ ಗುರುಗೆ ಚಾಂಡಾಲ್ ಶಿಷ್ಯಂದ್ರು ಸಿಗದೇ ಇರ್ತಾರೇನ್ರಿ ಸರ? ನೀವೇನೋ ಬಂಡೆ ಹೊಡಿ ಹೋಗಪ್ಪ ಅಂತ ಕಳಿಸಿರ್ತೀರಾ, ಆದ್ರೆ ನಿಮಗ್ ಸಿಗೋರು ಬೆಟ್ಟನೆ ಒಡೆದು ಉರುಳಿಸೋವಂತ ಅನಾಹುತ ಅಸಾಮಿಗಳು ಸಿಗ್ತಾರ್ರಿ ಸರ. ಈ ಸುಲ್ತಾನ ಕಳ್ಸನ ಅಂದ್ರ ಅವ ದೊಡ್ಡ ಪಾಯಿಲ್ವಾನ ಆಗಿರ್ತಾನ. ಅವ ಬಂದ್ಮೇಲೆ ನನ್ಗೆ ಫೋನ್ ಚೆಕ್ ಹೇಳು. ಆತ್ರಿ ಸರ. ಲೇ ಬರ್ಮಾ, ಆ ಕಲ್ದೇವ್ರ ಗುಡಿಯಾಗ
ಇಬ್ಬರು ಕಳ್ಳರು ಬಂದಿದ್ದಾರಂತ ಹೌದೇನಾ? ಥಾ, ಈ ಸುದ್ದಿ ನಿಮ್ಗೂ ಮುಟ್ತಾ? ಆ ಸರ್ವೆ ಆಫೀಸರ್ ಬಂದ್ಮೇಲೆ ನಂಗೆ ಫೋನ್ ಹಚ್ಚಿ ಕೇಳ. ಆತ್ರಿ ಸರ, ಇಡ್ಲಿರ್ಯಾ? ಆತ್. ಬಾ. ಆಹಾ, ಏನ್ ಸೃಷ್ಟಿ ಮಾಡಿದ್ಯಾ ದೇವ್ರೆ? ಇವ್ರು ನೋಡ್ತಿದ್ದಂಗ ನೆರ್ಗೇನಿ ಜಾರ್ತೈತಿ. ಓ, ಸುನಾಮಿ ಸೀರೆ ಸುತ್ಕೊಂಡು ಈ ಕಡೆನೆ ಬರ್ತಿದೆ. ಪ್ರಳಯ ಆಗೋಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡಬೇಕು. ಹಾ, ಲೋ ಡಿಡಿ ಬಾ. ಎಸ್ ಹೇಳು ಗುರು. ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ ಅಂದೆ. ಹಾಯ್, ಹಲೋ ರೀ. ಇವ್ರಿಗೆ ಮಾತಾಡೋಕ್ ಬರಂಗಿಲ್ಲೇನು? ಒಂದ್ ಹಾಯ್ ಅನ್ನಂಗಿಲ್ಲ, ಬಾಯ್ ಅನ್ನಂಗಿಲ್ಲ. ಒಬ್ರೇ ಸಿಕ್ಕಿ ಆಡ್ಬಿಡ್ತಾರೆ. ಏನು? ಅವ ಅವ ಮಾತಾಡ್ಬಿಡ್ತಾರೆ ಅಂದೆ. ಮಾತು ಸುಮ್ಮನಿರು ಗುರು. ಇವಳಿಗೇನಾದ್ರೂ ನೀನ್ ಸಿಕ್ಬಿಟ್ರೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಕ್ಯಾಚ್ ಹಾಕಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡೋಳೆ. ಏನು? ಏನ್ ಹೇಳಾಕತ್ತೀರಿ? ಅದು ಮ್ಯಾಚ್ ಅಲ್ಲ, ಮ್ಯಾಚಸ್ ಬೇಕಿತ್ತು. ಹಲೋ, ನಂಗೆಲ್ಲ ಗೊತ್ತೈತ್ರಿ. ನೀವ್ ಯಾರು, ಇಲ್ಲಿ ಏನ್ ಮಾಡಕ್ ಬಂದಿರಂತ ಎಲ್ಲಾ ಹಕೀಕತ ನಂಗೆ ಗೊತ್ತ್ರಿ. ನಮ್ ತಾಯಣ್ಣ ಹೇಳಿಲ್ಲ ಗುರು. ಅಲ್ಲೇನ್ ನೋಡಕತ್ತೀರಿ? ಇಲ್ಲಿ ನೋಡ್ರಿ. ಅದ್ಯಾಕ್ ಹಂಗ್ ನೋಡಕತ್ತೀರಿ? ಯಾವತ್ತೂ ನೋಡೇ ಇಲ್ಲೇನು? ಫಸ್ಟ್ ಟೈಮ್. ಆಹಾ, ರವಿಚಂದ್ರನ್ ನೀವ ಅಲ್ಲೇನ್ರಿ ನಮ್ ಸರ್ವೆ ಆಫೀಸರ್? ಸರ್ವೆ ಆಫೀಸರ್ ನಾನೇ. ಮಮ್ಮಿನಾ? ಹೌದ್ರಿ, 10 ಮಕ್ಳದಾರ. ಅಯ್ಯೋ ಗುರುವೆ, ಒಂದ್ ಮಗು ಆದ್ರೆ ತುಂತೂರು ಸೋಪು, 10 ಮಕ್ಳಾದ್ರೆ ಯಾವ ಸೋಪು ಗುರು? ಹೊರಡೋಣ್ವಾ ಚಿನ್ನು? ಹೊರಡೋಣ್ವಾ ಚಿನ್ನು? ಮಿಸ್ ಆಗಿ ಇವಳಿಗೇನಾರ ನೀನು ಕ್ಯಾಚ್ ಆಗಿ ಬಿದ್ಬಿಟ್ರೆ ಇನ್ನೊಂದು ಕೂಸು ಹುಟ್ಟಿಸ್ಬಿಟ್ಟು ಕ್ರಿಕೆಟ್ ಟೀಮು 11 ಜನ ರೆಡಿ ಮಾಡ್ಬಿಡುಗ್ರು. ಸೂಪರ್ ಅಲ್ಲ? ಹಂಗೆ ಹತ್ರ ಬಾಯಿಲಿ. ಯಾಕೆ ಎಕ್ಸ್ಟ್ರಾ ಪ್ಲೇಯರ್ ಬೇಡವಾ? ನಾನಿದ್ದೀನಲ್ಲ 12th ಪ್ಲೇಯರ್. ಆಯ್ತು ಬಾರಲ್ಲಿ. ನಡಿ. ನನ್ನ ಕೈ ಚಾಕ ತೋರ್ಸೋಣ ಅಂದ್ರೆ ಒಬ್ರು ಇಲ್ಲ. ಕಲ್ಲಪ್ಪ ಹೇಳ್ರಿ ಸರ. ಜನ ಇಲ್ಲಪ್ಪ ಸರ. ಹಣ್ಣುಕಾಯಿ ಹಿಡ್ಕೊಂಡು ಪೂಜೆಗೆ ಬರಕ ಇದೇನ್ ದೇವಸ್ಥಾನನೇನ್ರಿ? ಜನ ಡಾಕ್ಟರ್ನ ದೇವ್ರು ಅಂತಾರ, ಆದ್ರೆ ಹಾಸ್ಪಿಟ್ಲನ್ನ ಯಾರು ದೇವಸ್ಥಾನನಾಗಿಲ್ರಿ, ನಾವ ಮಾಡ್ಬೇಕ್ರಿ ಅಲ್ವಾ? ಆದ್ರೂ ಸರ ಯಾರೋ ಬರ್ತಿದಾರ ಅನ್ಸ್ತದ. ಶುರು ಮಾಡ್ರಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಚೇರ್ನ ಮುಂದೆ ಹಾಕೊಂಡು ಕೂತ್ಕೊಳ್ಳಿ. ಆರಾಮಲ್ವಾ? ನಾನು ಈ ಹಾಸ್ಪಿಟಲ್ ಡಾಕ್ಟರ್. ಡಾಕ್ಟರ್ ಅಲ್ರಿ ನೀವು? ನಾನ್ ಡಾಕ್ಟರ್ ಅಲ್ವಾ? ಅಲ್ರಿ. ಇಲ್ಲಮ್ಮ ನಾನ್ ಡಾಕ್ಟ್ರೇ. ಡಾಕ್ಟರ್ ಅಲ್ರಿ ನೀವು? ಅಯ್ಯೋ ಇಲ್ಲಮ್ಮ ನಾನ್ ಡಾಕ್ಟ್ರು. ಡಾಕ್ಟರ್ ಅಲ್ರಿ. ಅರ್ರೆ ಹೇಳ್ರಿ. ಇರಮ್ಮ ಅಂತಾನಲ್ವಲ್ಲ. ಆಯ್ಲ್ ನೋಡಿ, ಧರ್ಮರಾಜ್ MBBS, ಆ ಡಾಕ್ಟರ್ ನಾನೇ. ಅಲ್ರಿ, ನೀವು ನಮ್ ಪಾಲಿಗೆ ದೇವ್ರು. ಗುಳಿಗೆ ಕೊಡ್ರಿ ನಮ್ಗೆ. ಟ್ಯಾಬ್ಲೆಟ್ ಕೊಡ್ತೀನಿ. ಏನಾಗಿದೆ ನಿಮ್ಗೆ? ಕೆಮ್ಮ್ರಿ. ಕೆಮ್ಮಿದ್ಯಾ? ಹೌದ್ರಿ. ನಾನ್ ಚೆಕ್ ಮಾಡ್ತೀನಿ. ಕೊಡಿ ಕೈ ಕೊಡಿ. ಸರ, ಆಕಿ ಕೈ ಹಿಡ್ಕೊಂಡ್ ನಾಡಿ ನೋಡಕತ್ತಿರಲ್ಲ, ಆಕೇನ್ ಪ್ರಾಯದ ಹುಡುಗಿನೇನು ಪ್ರೆಗ್ನೆಂಟ್ ಆಗ್ಲಿಕ್ಕ? ಕೆಮ್ಮದ್ ನೋಡಿದ್ರೆ ಗೊತ್ತಾಗಂಗಿಲ್ಲೇನ ಊರ್ಲು ಕೇಸ್ ಅಂತ? ಕರೆಕ್ಟ್. 1 ನಿಮಿಷ. ಆಯ್ತಾ? ಒಂದೊಳ್ಳೆ ಬೆಳಿಗ್ಗೆ 1, ಮಧ್ಯಾಹ್ನ 1, ರಾತ್ರಿ 1 ತಗೋ, ಎಲ್ಲ ಓಕೈತಿ. ಕಲ್ಲಪ್ಪ ನಾನ್ ಡಾಕ್ಟ್ರು. ಹೌದ್ರಿ? ಯಾರು ನೆಕ್ಸ್ಟ್? ಬನ್ನಿ ಕೂತ್ಕೊಳ್ಳಿ. ಏನಾಗ್ತಾ ಇದೆ? ಚಳಿ ಆಗ್ತಾ ಐತ್ರಿ. ಚಳಿ ಆಗ್ತಿದ್ಯಾ? ರಾತ್ರಿ ಎಲ್ಲ ಬರುತ್ತಾ? ರಾತ್ರಿ ಎಲ್ಲ ಮೈ ನಡ್ಕ ಬರುತ್ತಾ? ಮೈ ನಡ್ಕ ಬರುತ್ರಿ. ಕೆಮ್ಮಿಲ್ಲ ಅಲ್ಲ? ಕೆಮ್ಮಿಲ್ರಿ. ಸರಿ. ಕೆಮ್ಮಿಲ್ರಿ. ನೋಡಿ
ಈ ಚಿಕ್ಕ ಮಾತ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ತಗೊಳ್ಳಿ. ಹಾಲು ಬ್ರೆಡ್ ಬಿಸಿ ಬಿಸಿ ತಗೊಳ್ಳಿ, ಆಯ್ತಾ? ಆಯ್ತ್ರಿ. ಇದು ಎಂತದ್ ಕೊಟ್ಟಿದ್ಯಪ್ಪ? ಕಲಪ ಎಂತ ಗುಳಿಗೆ ಕೊಟ್ಟವ್ರ ಇವ? ದಪ್ಪದ್ ಗುಂಡ್ ಅಂತದ್ ಕೊಡ್ರಿ. ತಗೋ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೋ, ಎಲ್ಲ ಹೋಗ್ತೈತಿ. ಆತ್ಲೇ ಕಲ್ಲಪ್ಪ. ನೀವಾ ಡಾಕ್ಟ್ರಿ? ಯಾರು ನೆಕ್ಸ್ಟ್? ಆಸ್ಪತ್ರೆ ನೋಡ್ತಿದ್ರೆ ಯಾಕೋ ಜ್ವರ ಬಂದಂಗ ಐತೈತೆ. ಹೋಗಿ ಕುಂಡಿಗೆ ಇಂಜೆಕ್ಷನ್ ಕೊಡ್ಸ್ಕೊಬತ್ತೀನಿ ತಾಳು. ಲೋಡಿಡಿ, ಪ್ರಾಮಿಸ್ ಮಾಡು. ಏನಂತ? ವಾಪಸ್ ಬರ್ತೀನಿ ಅಂತಮ್ಮ. ಏ ನಮ್ಮೂರ್ ಗಿಡ್ಡಮ್ಮ ಚುಚ್ಚಿ ಗಟ್ಟಿ ಮಾಡ್ಬಿಟ್ಟವಳೆ ಸೊಂಟನ. ಸುಮ್ನಿರ ಗುರು, ನೋಡಿ ಹೋಗ್. ಸರ್ ಮಸ್ಕ್ ಹಾಕೋರಿ. ಅಯ್ಯೋ, ಇವ ಭಯಂಕರ ಅದನ, ಹಾಕೋರಿ. ಸುಮ್ನಿರ್ರಿ. ಬನ್ನಿ ತಾತ, ಕೂತ್ಕೊಳ್ಳಿ. ಸತ್ತ. ಏನ್ ಪ್ರಾಬ್ಲಮ್ಮು? ಕುಂಡಿ ಎತ್ತವನೆ. ಯಾವಾಗಂದೆ ಪ್ರಾಬ್ಲಮ್ಮು? ಬಿಟ್ಟ ಇನ್ನೊಂದು ತಗೋರಿ ಇನ್ನೊಂದು. ಹಾಕೋರಿ. ಅಂತದೇನ್ ತಿನ್ಕೊಂಬಂತಪ್ಪ ನೀನು? ಕಣ್ರಿ. ಅಯ್ಯಯ್ಯೋ ರೀ, ಅವ್ನ ಕೆಳಗೊಂದು ಮಾಸ್ಕ್ ಹಾಕಿ ಕಳಿಸ್ರಿ, ಮೆಡಿಸಿನ್ ಕೊಟ್ಟು ಕಳಿಸ್ರಿ. ಎಲ್ಲ ಬಾಟ್ಲು ಮುಗಿಸ್ ಹೋಗು. ಮತ್ ಬರ್ತೀನ್ರಿ. ದೇವ್ರ, ನಿನ್ನ ಮಕ್ಕಳ ಮೇಲೆ ಯಾಕೆ ನಿನಗೆ ಇಟ್ಟೊಂದು ಕೋಪ? ಎಲ್ರು ಹೊಂಟಾದ್ರೆ ಯಾರು ನಿಂಗೆ ಕೈ ಮುಗಿತಾರ? ಊರ್ನ ಬರಡು ಮಾಡ್ಬೇಡ ತಂದೆ. ಶಿವ, ಬಂಡೆನ ಹೊಡೆದು ಹೊಲನ ಹಸಿರು ಮಾಡ್ಬೇಕಲ್ಲ, ಅದಕ್ಕ ಬಂಡೆ ಹೊಡಿಯಾಕ ಮದ್ದು ತಂದು ಮನೆಯಾಗಿಟ್ಟೀನಿ. ಅಪ್ಪ ತಂದೆ, ನೀ ಮನಸ್ಸು ಮಾಡಿದ್ರ ಎಲ್ಲ ಆಗ್ತೈತಿ. ಏನೋ ಆಗಂಗಿಲ್ಲ. ಆ ನಂಬಿಕೆ ಇದ್ದಿದ್ಕ ಆ ಮಂದಿ ಇಲ್ಲಿ ಮಟ್ಟ ಇಲ್ಲಿದ್ದು. ಈಗ ನಂಬಿಕೆ ಕಳ್ಕೊಂಡಾರ, ಹೊಂಟಾರ. ಇಲ್ಲದ ದೇವ್ರನ್ನ ಬಾ ಅಂದ್ರೆ ಎಲ್ಲಿ ಬರ್ತಾನ? ಅದಕ್ಕ ನಾನು ನೀನು ಹೊಂಟೋಗ್ತೀಯ? ಹೊಂಟೋಗಲೇ ಬಾಡ್ಕೋ. ನೋಡ್, ಇವನು ಹೊಂಟಾನ. ಈ ಭೂಮಿ ತಾಯಿನ ಬಿಟ್ರ ಮತ್ತೆ ಸಿಗಂಗಿಲ್ಲ. ಏ ಅಪ್ಪ, ಮಳಿ ಇಲ್ಲ, ಬೆಳಿ ಇಲ್ಲ, ಉಣ್ಣಾಕಿಲ್ಲ, ಉಡಾಕಿಲ್ಲ. ಈ ನಿನ್ನ ಕಲ್ಲು ದೇವ್ರ ಸುಳ್ಳು ಭರವಸೆ ನಂಬ್ಕೊಂಡು ಯಾರು ಕುಂದಿರ್ತಾರೆ ಹೇಳು? ಈ ಕಲ್ಲು ದೇವ್ರಗ ಬಹಳ ಶಕ್ತಿ ಐತಿ. ಐತಿ. ನೆನ್ನಿ ಮೊನ್ನೆ ಬಂದು ಮ್ಯಾಲ್ ಕುಂತಾನ ಅಷ್ಟ. ಮುತ್ತಾತನ ಕಾಲದಿಂದಲೂ ಆ ಗುಡ್ಡಕ್ಕೆ ಪೂಜೆ ಮಾಡ್ತಿದ್ರಲ್ಲ, ಆಗ ಮಳಿ ಬೆಳಿಗ್ಗೆ ತೊಂದ್ರೆನೇ ಇರ್ಲಿಲ್ಲ ಅಂತೀನಿ. ಯಪ್ಪ, ಆ ಗುಡ್ಡದ ಮೇಲ ಕಲ್ಲಿಟ್ಟ ಮೇಲ ನಮ್ಮ ಎದಿ ಮೇಲೆ ಕಲ್ಲಿಟ್ಟಂಗಾಗೈತಿ. ನಂಬುದವ್ರಗ ಕಾಪಾಡ್ಲಿಲ್ಲ ಅಂದ್ರ ಅದೊಂದ್ ದೇವ್ರೇನೋ ಯಪ್ಪ. ದೇವ್ರ ಹಂಗ ಅಣಬೇಡುವ ಬಾಡ್ಯ. ಇನ್ನೇ ಹಂಗನ್ಬೇಕು. ಹೊಳ್ಳು ದೇವ್ರಂದ್ರ ಅಷ್ಟ. ಆ ದೇವ್ರ ನಂಬ್ಕೊಂಡ್ ನೀ ಇಲ್ಲೇ ಕುಂದ್ರು, ನಾ ಊರ್ ಬಿಟ್ಟು ಹೋಗ್ತೇನೆ. ಅವಾಗ ತಿಳಿತೈತ್ ನಿನ್ಗ. ಏರಿ ಅಂಬರದಾಗೆ ಸೂರ್ಯನ ತಗೋ. ಹಲೋ, ಕೊಟ್ಟಿರೋದೇ ಒಂದು, ಇಟ್ಕೋ. ಇಷ್ಟೇನಾ? ಡಾಲರ್ ಶರ್ಟ್ ಹಾಕೊಂಡಿದೀನಿ. ನನ್ನ ಯೋಗ್ಯತೆ ಎಷ್ಟೇನಾ? ಕಾದಿಟ್ರೆ ಕಾರಿಗೆ ಬರುತ್ತೆ, ಇಟ್ಕೋ. ನಾನು ಕಾರಿಗೆ ಬರ್ತದೆ. ಆದ್ರೂ ಈ ಊರಲ್ಲಿ ಮಾತ್ರ ಭಾರಿ ಅನ್ಯಾಯ ಗುರುವೆ. ಯಾಕೋ, ಏನಾಯ್ತು? ಅಲ್ಲೋಡು, ಆ ಬಾಲೆಗೆ ಬಾಲ್ಯ ವಿವಾಹ ಮಾಡ್ಬಿಟ್ಟು ಬಾಳ್ನೆ ಹಾಳು ಮಾಡಾಕ್ಬಿಟ್ರು. ಅಯ್ಯೋ, ಈಗ ಮಂಗಳಸೂತ್ರ ಕೊಳಗಾಕಂತ ವಯಸ್ಸು, ಅಂಗಳದಲ್ಲಿ ಪಿಳ್ಳೆಗಳ ಜೊತೆ ಆಟಾಡಂಗಾಗೈತೆ. ಏ, ಇದೇ ಭಾಷಾ ಗುರು ಮಮ್ಮಿ ಟೀಚರು. ನನ್ನ ಜ್ಞಾನ ಭಂಡಾರದ ಪ್ರಕಾರ ನಾನು ಓದಿರೋ 18 ನಿಘಂಟುಗಳನ್ನ ಹುಡುಕುದ್ರು ಇದಕ್ಕೆ ಅರ್ಥ ಸಿಗಲ್ಲ. ಗೊತ್ತಾಯ್ತು ಬಿಡೋ, ನೀನ್ ಅವ್ರ ಪಕ್ಕಾ ಫ್ಯಾನು ಅಂತ. ಇಲ್ಲೇನೋ ನೋಡ್ತೀಯಾ, ಅವಳು ಹಿಂದೆ ನೋಡು. ಯಾಕೆ ಹಿಂಜಾರಕತ್ತೈತಿ? ಓ ಕಳ್ಳ.
ಇಲ್ಲೇ ಎಲ್ಲೋ ಕದ್ ನೋಡಕತ್ತಾನ. ಮುಂದೆ ಹಿಂದೆ ಚೆನ್ನಾಗಿ ಅವಳ ಹಿಂದೆ ಹಿಂದೆ ಯಾಕರು ಲೈ ಅವಳು ಹಿಂದೆ ಅಂದ್ರೆ ಅವಳು ಹಿಂದೆ ಇರೋ ಬೋರ್ಡ್ ನೋಡೋ. ಹಾಯ್. ಓ ಇದು ಟಾರ್ಚರು ಅಲ್ಲ ಥೋ ಟೀಚರು. ಗೊತ್ತಾಯ್ತು ಬಿಡು. ಕಂಡರ್ ದುಡ್ಡಲ್ಲೇ ಜಾತ್ರೆ ಮಾಡೋದಾಯ್ತು. ಜೋಬಿರ ಪ್ಯಾಂಟ್ ಯಾಕೆ ಬರ್ದಿನ. ಮಾತಾಡಂಗಿಲ್ಲೇನೋ ನಾನು ಹಂತಕ್ಕ. ಹಾ ಅದೇನೋ ನಿಮ್ಮ ಫ್ರೆಂಡ್ ಹೇಳಕತ್ತಿದ್ನಲ್ಲ, ಒಬ್ರ ಸಿಕ್ ನೋಡ್ರಿ ಹಂಗ ಆಡ್ಬಿಡ್ತಾರಂತ. ಎಲ್ಲಿ ಏನು ಆಡ್ತಾನೆ ಇಲ್ಲ ಮಾತ್ರಿ ಮಾತಾಡ್ತಾನೇ ಇಲ್ಲ ಅಂತಂದೆ ಅಷ್ಟ. ಸರಿ ಕೃಷ್ಣ ಕೃಷ್ಣ ಕರೆದ್ರ? ಹ್ಞೂನ್ರಿ, ಬಂದಾಗ್ಲಿಂದ ಕರೀಲಿಕ್ಕ ಆತೀನ್ರಿ. ಇಲ್ಲ ಇಲ್ಲ ಗುಮ್ಮನ್ ಕುಸ್ಕನಂಗ್ ನಿಂತೀರಿ. ಅದೇನೋ ಕೃಷ್ಣ ಅಂದ್ರಲ್ಲ. ಹ್ಞೂನ್ರಿ, ನಾನು ನನ್ನ ದೇವ್ರನ್ನ ಕರ್ಲಿಕ್ಕೆ ಹತ್ತೀನ್ರಿ. ಅದೇ ನನ್ನ ಹೆಸರು. ನನ್ನ ಹೆಸರು ಬಾಮಾರಿ. ಹಾ ಇದೇ ಅಂಗನವಾಡಿಯಾಗ ಟೀಚರ್ ಅದಿ. ಓ ಗೊತ್ತಾಯ್ತು. ಹಾ ನಿಮ್ದು ಬೆಂಗಳೂರೇನ್ರಿ? ಹಾ ಹೌದು. ನಂಗೆ ಬೆಂಗಳೂರು ಅಂದ್ರೆ ಭಾಳ ಭಾಳ ಇಷ್ಟ ರೀ. ಹಲೋ ಟೀಚರ್. ಥ್ಯಾಂಕ್ಸ್ ರೀ. ಹಲೋ, ಅದು ನಿಮ್ಗಲ್ಲ, ಮಕ್ಕಳಿಗೆ. ಓ ಟೀಚರ್. ಈ ಕಣ್ಣಲ್ಲಿ ನೋಡಕ್ಕಾಗಲ್ಲಪ್ಪ ಇನ್ನು. ಇವನ್ ಮತ್ತೆ ಫೋನ್ ಹಚ್ಚಿದ್ನ. ಏನ್ ಹೇಳದ್ ಇವನ್ಗೆ? ಏನ್ರಿ ಎಷ್ಟು ಸಲ ಅಂತ ಫೋನ್ ಮಾಡೋದು? ಫೋನ್ ಮಾಡಿದ್ರೆ ದಿನಕ್ಕೊಂದೊಂದು ಕತೆ ಹೇಳ್ತೀರಾ. ಎಷ್ಟು ವರ್ಷ ಬೇಕು ಕೆಲಸ ಮುಗ್ಸಕ್ಕೆ? ಒಂದೊಂದೇ ಫ್ಯಾಮಿಲಿ ಖಾಲಿ ಆಗ್ತೈತ್ರಿ, ಸ್ವಲ್ಪ ಟೈಮ್ ಕೊಡ್ರಿ. ಬಾಂಬೆ ಬಾಸ್ ವಿಚಾರ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನಿಮ್ ಕುರ್ಚಿ ಗಟ್ಟಿ ಇರ್ಬೇಕು ಅಂದ್ರೆ ಬೇಗ ಕೆಲಸ ಮುಗಿಸ್ರಿ. ಕೈ ತೊಳ್ಕೊಳ್ಳಿ, ಮುಚ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಕೈ ತೊಳ್ಕೊಳ್ಳಿ, ಮುಚ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಅಕ್ಕ ಅವ್ರ ಯಾರು? ಅವನಾ ನಮ್ ಬೀರಣ್ಣ. ನಿಮ್ಮೂರು ವಾಟರ್ ಮ್ಯಾನಾ? ವಾಟರ್ ಮ್ಯಾನ್ ಅಲ್ರಿ, ಕ್ವಾರ್ಟರ್ ಮ್ಯಾನು. ಕ್ವಾರ್ಟರ್ ಮ್ಯಾನ್? ಹಾ, ಬೀರ್ ಕುಡ್ದು ಬೀರ್ ಬೆಲ್ಲ ಆಗ್ಯಾನ್ರಿ ಈ ಬೀರಣ್ಣ. ಅಯ್ಯೋ ಲಾಕ್ಡೌನಾಗಂತೂ ಒಂದ್ ಕತೆ ಕೇಳಲೇಬೇಡ್ರಿ. ಅದೇನ್ ಹೇಳಿ ಪರವಾಗಿಲ್ಲ. ಹಾ ಅಲ್ಲಿ ಕುಂತವನಲ್ಲ ಅವ್ನ್ ಕೇಳ್ರಿ. ಇವನೇನ್ ಗುರು ಹಿಂಗವನೇನು? ಅಲ್ಲ ಅವನ್ ಕತೆ ಏನು? ಒಡೆದ್ಗಿಡ್ದ್ಬಿಟ್ಟನು. ಅಲ್ಲ ಲೇ ಮಗ್ನ, ನಿಧಾನ ಕೇಳಲೆ, ಕಿವಿ ಕೇಳ್ತೈತಿ. ಅವನ್ ಕತೆ ಏನು? ಓ ಅದಾ, ನಿಧಾನ ಕೇಳು. ಲಾಕ್ಡೌನ್ ಟೈಮ್ನಾಗ
ಎಂಡನ ನೀರ್ ಸಪ್ಲೈ ಮಾಡ್ದಂಗ್ ಮಾಡ್ತಾರೆ ಅಂತ ವಾಟ್ಸಪ್ ಅಲ್ಲಿ ಸುದ್ದಿ ಹಬ್ಬಿತ್ತಲ್ಲ, ಅದನ್ ಕೇಳಿ ಈಗ್ಲೂ ನೆಲ್ಲಿ ಚೆಕ್ ಮಾಡಕತ್ತಾನ. ಬರ್ಲಿಲ್ಲ ಅಂದ್ರೆ ಹಂಗ ಮುರ್ದಾ ಬಿಡ್ತಾನ. ಸರಿ ಹೊಡಿ. ಹೊರಡು. ನಿಮ್ದು ಸರ್. ಗುರ ನೋಡ್ತಾ ಇರೋ, ಈ ಗ್ಯಾಪಲ್ಲಿ ಹಾಡು ಹೇಳಿ ಬಂದ್ಬಿಡ್ತೀನಿ. ಸರಿ ಹೋಗು. ಇವನೊಬ್ಬ ಎಲ್ಲಂದ್ರಲ್ಲೇ ಸಿಬ್ಬಿಸ್ತಾನೆ. ಲೇ ತಮ್ಮ, ಅಯ್ಯೋ ಒಂದ ಮಾಡ್ಬೇಡ್ಲಿ. ಯಾಕೋ? ಅವ ಬರ್ಲಿಕ್ಕತ್ತಾನ. ನೀ ಶುರು ಮಾಡಿದ್ರ ನಿಲ್ಸಂಗಿಲ್ಲ ನೋಡು. ಏಕೆ? ಅವ ಬಂದ್ರ ಮುರ್ದ ಬಿಡ್ತಾನ. ಏನು ಡಿಡಿ ಇದು? ರೋಡಲ್ಲಿ ಬಿದ್ದಿದ್ ಖಾಲಿ ಬಾಟ್ಲಿಗೆ ಪೂಜೆ ಮಾಡ್ತಿದ್ಯಾ? ಸುಮ್ನಿರು ಗುರುವೆ, ಈ ಖಾಲಿ ಬಾಟ್ಲು ಇಲ್ಲ ಅಂದಿದ್ರೆ ಇವತ್ತು ನನ್ನಲ್ಲಿ ಮುರಿದು ಬಿಡರು. ಅಯ್ಯಪ್ಪ, ನನ್ನನ್ನೇ ಖಾಲಿ ಬಾಟ್ಲಿ ಹೇಳ್ತೀಯ? ಏನಂಕಲ್? ಅಯ್ಯಪ್ಪ, ಯಾಕೆ? ಕುಡ್ದು ಎಷ್ಟೊತ್ತಾಯ್ತು? ಎಣ್ಣೆಯನ್ನು ಯಾವತ್ತು ಕಾಯಿಸಬಾರ್ದಂತ ನಿಂಗೆ ಗೊತ್ತಿಲ್ಲ? ಆಯ್ತು. ಒಯ್ ಇದೆ, ಕುಡಿಯಪ್ಪ. ನಿಮ್ಮ ಊರು ಯಾವುದು? ಕುಡಿತೀನಿ. ಕುಡೀರಿ ಕುಡಿತಾರಂತೆ. ನಿಧಾನ ಈಗ ಹೇಳಿ, ಯಾವ್ದು ನಿಮ್ಮೂರು? ಕುಡಿತೀನಿ. ಆಯ್ತು, ಕುಡಿಗುರು. ಕುಡಿತೀನಿ. ಊರ ಹೆಸರು ಏನು ಅಂತ ಕೇಳಿದ್ದು? ಅದೇ ಹೇಳಿದ್ನಲ್ಲ, ಕುಡಿತೀನಿ. ಅದೇನ್ ಕೇಳಿದ್ರು? ಸರ್, ನಿಮ್ಮ ಊರ್ ಹೆಸರೇನು ಅಂತ ಕೇಳ್ತಿದ್ದಾನೆ. ಅದೇ ಹೇಳ್ತಿದ್ನಲ್ಲ ಆಗದಿನ, ಊರ ಹೆಸರೇ ಕುಡಿತೀನಿ. ಪದೇ ಕೇಳಿದ್ರೆ ಕಡಿತೀನಿ ನಾನು. ನಾಮಧೇಯದಲ್ಲೇ ಪಾನ. ಚೆನ್ನಾಗಿದೆ. ಕುಡೀರಿ, ನೀವು ಕುಡೀರಿ. ಅಲ್ಲ, ಡೈಲಿ ಕುಡಿತೀರಲ್ಲ, ನಿಮ್ ಮನೇಲೇನು ಅನ್ನಲ್ವಾ? ಮನೆಯಲ್ಲಿ ಒಂದ್ ನಿಮಿಷ. ಏನವನು ನಮ್ಮ ಅಳಿಯಂದ್ರ ಮನೆಯಲ್ಲಿ ಫುಲ್ ಮಜಾ. ಬಟ್ ನೋ ಬೇಬಿ, ಐ ಆಮ್ ಫುಲ್ ಫೀಲಿಂಗ್. ಅಯ್ಯೋ ಮಗು ತಾನೆ, ಆಗತ್ತೆ ಬಿಡಿ. ಬಿಡ್ಲಿಕ್ಕೆ ನಾನು ಎಂತ ಹಿಡ್ಕೊಂಡಿಲ್ಲಲ್ಲ. ಅದು ಬಿಡಿ, ನನಗೆ ಇನ್ನೊಂದು ಮಗಳಿದ್ದಾಳೆ, ಗೊತ್ತುಂಟಾ? ಚಿಕ್ಕವಳು ಅನ್ಸುತ್ತೆ. ನಾ ಬರೋದಿಲ್ಲ. ಅದಕ್ಕಲ್ಲ, ಇಲ್ವಾ? ಕರೆಕ್ಟ್ ಆಗಿ ಹೇಳಿ. ಸ್ವೀಟ್ 16. ಅಯ್ಯೋ ಹಂಗಂತ 1818ರಿಂದ ಹೇಳ್ತಾ ಬರ್ತಿದ್ದಾಳೆ ಅವಳು. ನಮ್ಮ ಹೂಂಗೆ ಹೂವ ಅಂದ್ರೆ ನನಗೆ ದೇವ್ರಿದ್ದಂಗೆ. ಬೇಡ ಬಿಡಿ. ಬೇಡವಾ? ಬಿಡಿ. ಬೀಡಿ ಬೀಡಿ ಅಲ್ಲ ಬೀಡಿ ಇದೆಯಾ ಅಂತ. ಅಯ್ಯೋ, ಸಿಗರೇಟೆ ಕೊಡ್ತೀನಿ, ತಗೊಳಪ್ಪ. ಅವಳನ್ನ ತಗ ಫಸ್ಟ್. ಮದುವೆ ಆಗ್ತೀನಿ ಅಂತ. ಕಡ್ಡಿ ಯಾರು ನಿಮ್ಮ ಅಪ್ಪ ಇತ್ತ? ನಾನು ಬೇಡ, ಹಚ್ಕೊಡ್ತೀನಿ. ಅವಳನ್ನು ಮದುವೆ ಆಗ್ತೀನಿ ಅಂತ ಇವರ ನಡುವೆ ಇಬ್ಬರಲ್ಲಿ ಬಹಳ ಭಯಂಕರವಾದ ಹೊಳ ಜಗಳ. ಒಬ್ಬರಿಗೆ ಬಾರ್ ಇಟ್ಟುಕೊಟ್ಟಿದ್ದೀನಿ. ದೊಡ್ಡ ಕುಳನೇ ಬಿಡಿ. ಮತ್ತೆ ಡೈಲಿ 2 ಕ್ವಾರ್ಟರ್ ಕುಡಿದು ಅವನನ್ನು ರಿಚ್ ಮಾಡಿದ್ದೇನೆ. ಹಂಗಾದ್ರೆ ಇನ್ನೊಬ್ಬ ಕುರಿ. ಅವನು ತಿಂದು ಪುರಿತರಾಗಿದ್ದಾನೆ. ಆದ್ರೆ ಎಂತ ಪ್ರಯೋಜನ ಇಲ್ಲ. ನನ್ನ ಮಗಳಿಗೆ ಇನ್ನೂ ಸಹ ಮದುವೆ ಆಗ್ತಾನೆ ಇಲ್ಲ. ತಲೆ ಬಿಸಿ ಆಯ್ತು ಮಾರೆ ನನಗೆ. ಸರಗೆ ಹೊರನ ಹುಡ್ಕೊಂಡು ಇಲ್ಲಿ ತನಕ ಬಂದೆ. ಇಲ್ಲಿ ಲಾಕ್ಡೌನ್ ಆಗಿದೆ, ನಾನು ಸಹ ಇಲ್ಲಿ ಲಾಕ್ ಆಗಿ ಬಿದ್ದೆ. ದೊಡ್ಡ ಸ್ಟೋರಿ. ನೋಡಿ, ನಿಮ್ಮ ಸರಾಗೆ ಹೊರ ಹುಡುಕಕ್ಕೆ ಈಜಿಪ್ಟ್ ಹೋಗಿ ಪಿರಮಿಡ್ ಅಗದೆ ಹುಡುಕ್ಬೇಕು. ಆಗಿದ್ದೀನಿ ಅಕ್ಕಳಪ್ಪ, ಬಿಡಲ್ಲ. ಅಲ್ಲಿಗೆ ಹೋಗ್ತೇನೆ. ಹೋಗು. ಮದುವೆ ನನ್ನ ಮಗಳಿಗೆ ಮಾಡಿಯೇ ಮಾಡ್ತೇನೆ.
ಬಿಟ್ಕೊಳ್ಳಿ. ಒಂದ್ ನಿಮಿಷ. ಥೋ ಅದೆಲ್ಲ ಕುಡಿಬಾರ್ದು, ಬಿಟ್ಕೊಳ್ಳಿ ತಗೊಳ್ಳಿ. ಅಲ್ಲ ಇದಕ್ಕೆ ಎಲ್ಲಿ ಹೋಗ್ಬೇಕು ಅಂತ? ಅದಕ್ಕ ಸೀದಾ ಹೋಗಿ ರೈಟ್ಗೆ ಹೋಗ್ಬಿಡಿ. ಸೀದಾ ಹೋಗಿ ರೈಟ್. ರೈಟ್. ಐ ಬೇಡ ಅಂತಲ್ಲ ಮರೆಯ. ಹೋಗುರು ಹೋಗುರು ಹುಡ್ಕೋ, ಬಟ್ಟೆ ಮನೇಲಿ ಹುಡ್ಕೋ. ಸ್ಟ್ರೈಟ್. ಸ್ಟ್ರೈಟ್ ಬಿಡಲ್ಲ, ಮದ್ವೆ ಮಾಡ್ಸೇ ಹೋಗ್ರು. 16 ವರ್ಷ ಅಂತೆ, 16 ವರ್ಷ. 18 ಹಂಗೆ ಹೇಳ್ತಾಳಂತೆ. ನಿಮ್ಮ ಅಮ್ಮಂಗೆ ಅಮ್ಮ. ಹಾ ಅಲ್ಲಿ ಬರಪ್ಪ, ಅಲ್ಲಿ ಬರ. ಇಲ್ಲಿ ಓಯ್ ಎಂತ ನಿಮ್ಮ ಬಾತ್ರೂಮ್ ನಲ್ಲಿ ಬಲ್ಬೇ ಇಲ್ವಾ? ಬಲ್ಪ್ ಇಲ್ವಾ? ಫುಲ್ ಕತ್ತಲೆ. ಕತ್ಲೆ. ನಾನ್ ಸುಸ್ಸು ಮಾಡಿದ್ರೆ ಫಸ್ಟ್ ನೈಟ್ ಹನಿಮೂನ್ ಶಬ್ದ ಬರ್ತಾ ಇದೆ. ಎಲ್ಲೋಗಿದ್ರಿ? ಅದೇ ನೇರ ಹೋಗಿ ಲೆಫ್ಟ್ ಹೋಗಿದ್ದೀನಿ. ಲೆಫ್ಟ್. ಇರಪ್ಪ ಬಂದೆ. ಇವನು ಏನಾಯ್ತು? ಕಲ್ದೇವ್ರ ಗುಡ್ಡ ಅಂದ್ರೆ ಇದೇನ್ರಿ? ಹೌದು. ನೀವು ಈ ಊರ ಮತ್ತ ಗುಡ್ಡ ಸರ್ವೆ ಮಾಡಕ್ ಬಂದಿರೋ ಸರ್ವೆ ಆಫೀಸರ್ ರೀ. ಓ ಹೌದಾ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಹಾ ಬನ್ನಿ ಹೋಗೋಣ. ಇಲ್ಲ ಬ್ಯಾಡ್ ಬಿಡ್ರಿ, ನಾನ್ ತಗೋತೀನಿ. ಈ ಅಸಲಿ ಆಟಕ್ಕೆ ನಾನೊಬ್ನೇ ನಕಲಿ ಸಾಕು. ನೀನ್ ಸರ್ವೆ ಆಫೀಸರ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕೆಲಸ ಮುಗಿಯೋರ್ಗು ನೀನ್ ಇಲ್ಲೇ ಹೆಂಗಾದ್ರೂ ಮಾಡಿ ಗೊತ್ತು ಎತ್ತಲೇಬೇಕು. ಲೌಡಿಡಿ, ಇವನನ್ನು ನಂಬ್ಕೊಂಡ್ರೆ ಕೆಲಸ ಆಗಲ್ಲ.
ಏನ್ಲೇ ನಮ್ ಲೀಡರ್ ಬಂಗಾರದ ಮ್ಯಾಗೆ ಕಣ್ಣು ಹಾಕಿದ್ಯೇನಾ ನೀ? ಯಾವನೋ ನಿಮ್ ಲೀಡ್ರು? ನಮ್ ಲೀಡರ್ ಹೊಟ್ಟೆ ನವಿನ ಬಂದಾಯ್ತು, ಇಲ್ಲಿಂದ ಜಾಗ ಖಾಲಿ ಮಾಡಲೇ. ಬರೀ ಹೊಟ್ಟೆ ನವೀನ ಅಲ್ರಲೇ, ಎಬ್ಬೆಟ್ ಹೊಟ್ಟೆ ನವೀನ. ಏನ್ ಬೇಕೋ ಚಿನ್ನ? ಚಿನ್ನನೇ ಬೇಕಾಗಿತ್ತು ಚಿನ್ನ. ಎಲ್ಲಿಂದಲೂ ಹದ್ ಬಂದಾಗ ಬಂದು ಸೊಯ್ ಅಂತ ಎತ್ಕೊಂಡೋಗ್ಬಿಟ್ರೆ ನಾವು ನೋಡ್ಕೊಂಡು ಕೂತ್ಕೊಂಡು ಚಪ್ಪಾಳೆ ತರ್ತಾ ಇರ್ತೀವಿ ಅನ್ಕೊಂಡೇನಿಲ್ಲೇ. ಈ ಝೋನಲ್ಲಿರೋ ರೇರ್ ಪ್ರಾಡಕ್ಟ್ ಅದು. ಆ ಪ್ರಾಡಕ್ಟ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಪ್ರೊಪ್ರೈಟರ್ ನಾನು ಅದಿನಲ್ಲೇ. ಅದ್ರ ಆಸೆನ ಇಲ್ಲೇ ಬಿಟ್ಟು ಹೋಗ್ತಾ ಇರೋ. ಇನ್ನೊಂದ್ಸರಿ ಈ ಝೋನಲ್ಲಿ ಏನಾರ ಕಾಣಿಸ್ಕೊಂಡ್ರೆ ಏಯ್, ಈ ಝೋನಿಗೆ ನಾನ್ ಕಾಲಿಟ್ಟಾಗ್ಲೇ ಅದು ಟೈಗರ್ ಝೋನ್ ಆಗಿ ಹೋಯ್ತು. ಇಲ್ಲಿ ಹೆಜ್ಜೆ ಇಡೋಕ್ಕಿನ್ನ ಮುಂಚೆ ನೀನೇ ಪ್ರೊಟೆಕ್ಷನ್ ತಗೋಬೇಕಾಗಿತ್ತು. ಏಯ್ ಹೊಡಿಯಲೇ, ಬೆಳಗ್ಗೆ ಅಷ್ಟ್ರಲ್ಲಿ ಅವ್ನು ಬದುಕಿರ್ಬಾರ್ದು. ಹಲೋ ಅಣ್ಣ, ಅವನ್ ಹೊಡ್ದಾಕಾತ್ರಿ. ಎತ್ತಾಕೊಂಬನ್ರ ಅವನ. ಆತ್ರಿ ಅಣ್ಣ. ಎಲ್ಲೇ ಅವನ?
ಏ ಇಳಿಸ್ರ. ಮಗನೇ, ಬಾಯಿ ಬಿಡ್ಲಿಲ್ಲ ಅಂದ್ರೆ ಅಂತ ಸಿನಿಮಾನ ಹಂತ ಹಂತವಾಗಿ ತೋರಿಸ್ತೀನಿ. ಸರ್ ಡ್ರೀಮ್ ಪ್ರಾಜೆಕ್ಟು ಡ್ರೀಮಲ್ಲೂ ಕಾಡ್ತಿದ್ಯಾ ಗುರುವೆ? ನನ್ಸಾಗತ್ತೆ ಬಿಡು. ತುಂಬ ನೋವ್ತಿದ್ಯಾ? ನನ್ನ ಮಗನೇ, ಅವ್ರ ಮುಂದೆಯಿಂದ ಹೊಡೆದಿದ್ದಲ್ಲ ನೋವ್ತಿರೋದು, ನೀನ್ ಹಿಂದೆಯಿಂದ ಹೊಡೆದೆ ನೋಡು, ಅದು ನೋವ್ತಿರೋದು. ಸಾರಿ ಗುರು, ಎಣ್ಣೆ ಏಟಲ್ಲಿ ಏನೇನೋ ಆಗೋಯ್ತು. ಅಲ್ಲ, ಅವತ್ ನೋಡಿದ್ರೆ ಕೆರಳಿದ ಕಾಳಿಂಗ ಸರ್ಪ ಆಗ್ಬಿಟ್ಟು ಪೊಲೀಸ್ನವ್ರಿಗೆ ಆವಾಜ್ ಹಾಕ್ಬಿಟ್ಟಂತೆ. ನೆನ್ನೆ ಏನಾಗಿತ್ತು ಅಂತ? ಯಾವಾಗ್ಲೂ ಹೆಡೆ ಎತ್ಕೊಂಡಿದ್ರೆ ಹೊಡೆಯಕ್ ರೆಡಿಯಾಗಿರ್ತಾರೆ. ಓ, ಸೈಲೆಂಟ್ ಆಗಿ ಇತ್ಕೊಂಡೆ ಕೆಲಸ ಮುಗಿಸ್ಬೇಕು. ಹೊಡೆಯಕ್ ಬಂದ್ರೆ ಮಾತ್ರ ಹೆಡೆ ಎತ್ತಬೇಕು. ಹೌದೌದು ಗುರು. ಬಂದಾನೆ ಯಾರೋ ಡಮ್ಮಿ ಪೀಸು ಕಣ. ನಾನೇನಾರ ನಿನ್ ಜೊತೆಲಿ ಇದ್ದೀರಾ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡ್ತಿದ್ನ? ಅಪ್ಪ ಉತ್ತರ ಕುಮಾರ, ಫಸ್ಟ್ ಹೋಗಿ ಯಾರು ಅಂತ ನೋಡು. ನಾನು? ಹಾ, ನೀನೇ ಹೋಗು. ಓಂ ನಮಃ ಶಿವಾಯ. ಅಯ್ಯೋ, ಓ 10 ಮಕ್ಕಳು ತಾಯಿ ಟೀಚರ್ ಅವ್ವ ಮನೆ. ನಾನು ಯಾರೋ ಅನ್ಕೊಂಡು ಎಲ್ಲ ಮೂಗಿ ಬಸ್ಗೆ ಹಾಕೊಂಡಿದ್ದು. ಏನಾತ್ರಿ? ನಿಮಗೆ ಗೊತ್ತಿಲ್ವಾ ಟೀಚರ್? ಅದು ನೀವು ಅವರು ಡುಯೆಟ್ ಆಡ್ಬೇಕಾರೆ ಬೆಟ್ಟದ ಮೇಲೆ ಕಾಲ್ಜಾರ್ ಬಿದ್ಬಿಟ್ರಂತೆ. ನಾನಾ? ತಮಾಷೆ ಮಾಡ್ತಿದ್ದಾನೆ. ಜ್ಯೂಸ್ ತಗೊಳ್ಳಿ. ಕುಡೀರಿ. ಏನಾತು? ಇಲ್ಲೇ ಸ್ಲಿಪ್ ಆಗಿ ಬಿದ್ದೆ. ಓ, ನೀವು ಕುಡೀರಿ. ನಿಮ್ಗ? ಇಲ್ಲ ಐತಲ್ಲ, ನಾನೇ ಮಾಡಿರೋ ಸ್ಪೆಷಲ್ ನಿಮ್ಮ ಜ್ಯೂಸ್ ವಿತ್ ಸ್ಟ್ರಾ. ತಗೋಗುರು, ಕುಡಿ ಕುಡಿ. ಕಣ್ಣಿನ ನೋಟಗಳು, ಗೋಲ್ ಮಿಂಚಿನ ಬಾಣಗಳು. ಗುರು, ನಂಗೊಂದು ಚಿಕ್ಕ ಕೆಲಸ ಐತೆ, ಮುಗಿಸ್ಕೊಂಡ್ಬಿಡ್ತೀನಿ. ಟೀಚರ್ ಅಮ್ಮ, ನೀವು ಪಾಠ ಕಂಟಿನ್ಯೂ ಮಾಡಿ. ಇಲ್ಲ ಇಲ್ಲ, ನೀವು ಹುಷಾರು. ಅಯ್ಯೋ, ನಾನ್ ಬರ್ತೀನಿ. ಸರಿ. ನೀವು ಹುಷಾರು, ನಾನು ಬರ್ತೀನಿ. ಅಪ್ಪ ತೆಪ್ಪಗ್ ನಡಿ. ನೋಡಲಿ, ಇವರಿಬ್ರು ನನ್ನ ಕಬಾಬ್ ಮೇ ಅಡ್ಡಿ ಅನ್ಕೊಬಿಟ್ರ ಅಂತ ಅನ್ಕೊಳ್ಳೋದೇನು, ನೀನ್ ಅದೇ. ಅಯ್ಯಯ್ಯೋ, ಮನಸ್ಸಿನ ಮಾತು. ಗುರುವೆ ಬಾಯ್. ಬನ್ನಿ ಮೇಡಮ್. ಹಲೋ ಸರ್. ಯಾರು ಅಂತ ಗೊತ್ತಾಯ್ತೇನ್ಲೇ? ಗೊತ್ತಾಯ್ತು ಸರ್, MLA ಸಾಹೇಬ್ರು. ಲೇ ಕಬರ್ಗೇಡಿ, ಕಾರ್ ಹೊಡ್ಕೊಂಡು ಹೋದವ್ನು ಯಾರು ಅಂತ ಗೊತ್ತಾಯ್ತಾ? ಇವನನ್ನು ಹಿಡ್ತಾ ಹಿಡಿತೀನಿ ಸರ್. ಅವನೇನ್ ದೊಡ್ಡ ಪುಡಾಂಗ? ಪುಡಂಗ ಅಲ್ಲಪ್ಪ, ನಡ್ರಾತ್ರಿ ನಡ್ ರೋಡಲ್ಲಿ ನನ್ನನ್ನೇ ನಡೆಸಿದಂತ ಪಕಿಂಗ. ಎಷ್ಟು ವರ್ಷ ಆದ್ರೂ ಮರೆಯಕ್ಕಾಗಂಗಿಲ್ಲ. ಅಲ್ಲ ಕಣ್ಲೆ, ನನ್ನ ಕಣ್ಣು ಮುಂದೆನೆ ನಂದಾಕಾರ್ ಕದ್ದು ಕಣ್ಣು ಕಾಣಿಸ್ದಂಗೆ ಕಣ್ಮರಿಯಾದವನು ಯಾಮಾರಿದ್ರೆ ಪಬ್ಲಿಕ್ ಅಲ್ಲಿ ಬರೀ ಚಡ್ಡಿ ನಿಲ್ಸ್ಬಿಡ್ತಾನ ಅವನು. ತಲೆ ಕೆಡಿಸ್ಕೋಬೇಡಿ ಸರ್, ಲಾಕಪ್ ಅಲ್ಲಿ ಚಡ್ಡಿನೂ ಇಲ್ದೆ ನಿಲ್ಲಿಸ್ತೀನಿ ನನ್ನ ಮಗನ್ನ. ಅವನು ನಿನ್ನನ್ನು ಹುಡ್ಕೊಂಡು ಬಂದು ಕಮಿಷನ್ ಕೊಡಕ್ಕ ಅವನು ಮಾಡೋದು ಪಿಕ್ ಪಾಕೆಟ್ ಅಲ್ಲ, ರಾಬರಿ. ಈ ಒಂದು ರಾಬರಿ ಕತೆಗೆ ಅವನು ಹೀರೋ ಆದ್ರು ವಿಲನ್ ಆದ್ರು ನಾವು ಕಾಮಿಡಿನ ಆಗ್ಬಿಡ್ತೀವಿಲೇ. ಜಲ್ದಿ ಕೆಲಸ ಮುಗಿಸು. ಓಕೆ ಸರ್. ದೇವರಗುಡ್ಡದ ಊರಾಗ ಸರ್ವೆ ಕೆಲಸ ನಡೀತೈತಿ. ಅದು ಅಲ್ದ ಊರಾಗ ಏನೇನೋ ಕಳ್ತನ ಆಗ್ತೈತೆ ಅಂತ ಜನ ಬೇರೆ ಹೇಳಕತ್ತಾರ. ನನ್ನ ಮಗನೇ ಇದ್ರಿರ್ಬೋದು, ಒಮ್ಮೆ ಭೇಟಿ ಕೊಟ್ಟು ಹಂಗ ನಮ್ಮ ಹುಡುಗನ ಸಿಕ್ಬಾರ್ಲೆ. ಓಕೆ ಸರ್. ಹಾ, ಬಂದೋಗಿರೋ ಹೆಜ್ಜೆ ಗುರ್ತು ಸಿಗ್ದಂಗೆ ಕೆಲ್ಸ ಮುಗಿಸಿದಾನೆ ಅಂದ್ರೆ ಪಕ್ಕ ಪ್ರಳಯ ಅಂತ ಕನೆ ಅವನು. ಒಂದ್ಸಲಿ ನನ್ನ ಎದುರುಗಡೆ ಬಾ ಮಗನೇ, ನೀರ್ ಕುಡಿಸ್ಬಿಡ್ತೀನಿ. ಏಯ್, ಗುಡ್ಡದ ಕಡೆ ಗಾಡಿ ಎತ್ತ. ಕಾಕಿ, ಈ ಕಾಕಿ ಪಟಾಕಿಯಿಂದ ದೂರ ಇರೋದೇ ಒಳ್ಳೇದು. ಡೇಂಜರು. ಒಂದ್ ಎಳ್ನೀರ್ ಕೊಡು. ಹಲೋ, ಏನಿಲ್ಲ, ನಮ್ಮ MLA ಸಾಹೇಬ ಹೊಸ ಸರ್ವೆ ಆಫೀಸರ್ ಬಂದಿದ್ದಾರೆ ಅಂತ ಹೇಳಿ ಹೋಗಿ ಮೀಟ್ ಮಾಡ್ಕೊಂಬ ಅಂತ ಹೇಳ್ದ.
ಈ ಪಟಾಕಿ ಒಂದೊಂದ್ಸಲ ಟೂಸ್ ಪಟಾಕಿನೂ ಆಗುತ್ತೆ. ಮುಂದೆ ಹೋಗ್ಬೇಕಾಗಿರೋದು ನಾನು. ನನ್ನ ದಾರಿನ ನಾನೇ ಹುಡ್ಕೋಬೇಕು. ಹಲೋ, ಈ ಊರಲ್ಲಿ 25ರಿಂದ 30 ವರ್ಷ ಇರೋ ಯಾವ್ದಾದ್ರು ಹೊಸ ವ್ಯಕ್ತಿ ನೋಡಿದ್ಯಾ? ಇಲ್ಲ ಸರ್, ನಾನೇ ಹೊಸಬಾ. ಓ ಹೌದಾ, ಸರಿ ಹೋಗು. ಹಲೋ, ಏನು ಪೊಲೀಸ್ ಸ್ಟೇಷನ್ಗ? ಹೌದ್ರಿ ಸರ್, ಬೇಗ ಬನ್ರಿ. ಅರ್ಧ ಗಂಟೆ ಬಂದೆ. ನಾನೇ ಹೊಸಬಾ. ಮಗನೇ ಓಡು, ಎಲ್ಲಿಗೆ ಓಡ್ತೀಯೋ? ನೀನ್ ಓಡ್ತಾ ಇರೋದು 100 ಮೀಟರ್ಸ್ ಅಲ್ಲ, 400 ಮೀಟರ್ಸ್. ನೀನ್ ಎಲ್ಲಿಂದ ಶುರು ಮಾಡ್ತೀಯೋ ಅಲ್ಲಿಗೆ ಬಂದು ನಿಲ್ಬೇಕು. ರೇ, ಸ್ಟೇಷನ್ಗೆ ನಡೀರಿ. ಲೇ ಕಾಕಿ, ನೀನ್ ಆಟ ಆಡೋನು, ನಾನು ಆಟ ಆಡ್ಸೋನು. ಇವತ್ತೇನು ಹೊಟ್ಟೆನವಾ? ಎಂತದು ಇಲ್ಲ ಗುರು, ಆರಾಮಾಗಿದ್ದೀನಿ. ಇವತ್ತು ಎಷ್ಟಾರ ಕಷ್ಟ ಆಗ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ಲೇಬೇಕು. ಸರಿ ಗುರು ಗುರು ಗುರು. ಯಾಕೋ, ಏನಾಯ್ತು? ಅಲ್ಲಿ ನೋಡು ಗುರು, ಎಷ್ಟು ದಿನ ಮಂಕಾಗಿದ್ದ ಬೆಟ್ಟಕ್ಕೆ ಮಿಣ ಮಿಣ ಅಂತ ಲೈಟ್ ಹಾಕ್ಬಿಟ್ಟವ್ರಲ್ಲ ಗುರು. ಏನ್ ನಡೀತಿದೆ ಅಲ್ಲಿ? ಉಣ್ಮೆ ಅಲ್ಲೇನ್ರಿ, ಅದಕ್ಕ ದೀಪ ಹಚ್ಚಾರ. ಹಂಗ ಹಚ್ಚಿದ್ರ ಹಿಂಗ್ ಹೊಗೆ ಬರ್ತದ. ಫಾಗು 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 ಫಾಗು. ಅಲ್ಲ, ಹಂಗ್ ದೀಪ ಹಚ್ಚಿದ್ರ ಇಷ್ಟಪಟ್ಟೋರ್ ಜೋಡಿ ಜಲ್ದಿ ಮದ್ವಿ ಆಗ್ತದಂತ್ರಿ. ಅಯ್ಯೋ, ಪ್ರಸಾದ ಇರ್ತೀನಿ, ಬರ್ತೀನಿ ಅಂದ. ಸರಿ. ಅಲ್ಲ, ಇದು ಇವತ್ತು ಒಂದೇ ದಿನ ಈ ಕಾರ್ಯಕ್ರಮ? ಇಲ್ರಿ, ಇನ್ನೂ 2 ದಿನ ಆಯ್ತ್ರಿ. 2 ದಿನ? ಏ ಬಾಮ, ದೀಪಾರ್ಸಕ್ ಇನ್ನೂ ಟೈಮ್ ಐತಿ, ನಡಿ ಮನೆಗ. ಸರಿ, ನಾನ್ ಬರ್ತೀನಿ. ಹಾ ಸರಿ. ನಂಗೆ ಯಾರು ಹೋಗ್ಬತ್ತೀನಿ ಅಂತಾನೆ ಹೇಳಿಲ್ಲ. ನಿಂಗೆ ಯಾರು ಹೇಳ್ತಾರ? ತಗೋ, ತಿನ್ನು. ಏ ಪಿತ್ರ ಬಿಲ್ಲಿ ಮಗನ, ಮಕ್ಕಳ ಜೋಡಿ ಆಡೋದು ಇನ್ನೂ ಬಿಟ್ಟಿಲ್ಲೇನ? ಹುಡುಗನ್ ಜೊತೆ ಆಡ್ದ ನಿಮ್ಮ ಅವ್ನ ಜೊತೆ ಆಡ್ಬೇಕಾ? ಅಲ್ಲಿ ಕುರಿಗಳೆಲ್ಲ ಚಲ್ಲಪಲ್ಲಿ ಆಗವ. ಮೊನ್ನ ಒಂದ್ ಕುರಿ ಕಳ್ತನ ಆಗದ. ನೆನ್ನ ಕುರಿ ಹಾಲು ಕುಡ್ದ ಅಂತ ಹುಡುಗರು ಹೇಳ್ತಾರ. ಒಟ್ಟಷ್ಟಿದ್ದು ಕುಡ್ದೀನಿ. ಲೇ, 3 ಗಡಿಗೆ ಅನ್ನ 8 ರೊಟ್ಟಿ ಮುಕ್ತಿಯಲ್ಲೋ. ಈ ಬಾಡಿಗೆ ಅದಲ್ಲಿ ಸೆಟ್ ಆಗ್ಬೇಕು. ಅಯ್ಯೋ ಸುವರ್ಣಿ, ಕಾಸು ಹುಟ್ಟಬೇಕಾಗಿತ್ತು. ನನ್ನ ಹೊಟ್ಟೆ ಹುಟ್ಟುಬಿಟ್ಟಿಯಲ್ಲೇ. ನೋಡ, ಹಿಂಗ್ ಹೋಗ ಹಂಗ್ ಬರೋಣಿದ್ದೀನಿ. ನಾನ್ ಬರೋ ಮಟ್ಟ ಟೈಗರ್ ನೋಡ್ಕೋ. ಹಾಲು ಕುಡಿಯಕ್ಕೆ ಅಂತ ಬಾಯ್ ಹಾಕೋಕ್ ಹೋಗ್ಬೇಡ. ಯಾಕೆ? ಕ್ಯಾಚಿಲಿಲ್ಲ. ಜೋಪಾನ್ ಮಾಡು. ಹಂಗ ಹೋಗಿ ಹಿಂಗ್ ಬರ್ತೀನಿ. ರಪ್ಪನ್, ಇವನಿಗೇನು ಅನ್ನಂಗಿಲ್ಲ. ಇದು ಬೇರೆ ಬೆವೆ ಅಂತದೆ. ಟೈಗರ್ ಅಂತ, ಟೈಗರ್.
ಮೊಸರು ನೋಡಿತ್ರದು ಶ್ವಾನ, ಇವತ್ ನಿಂಗೆ ತೋರಿಸ್ತೀನಿ ಸ್ಮಶಾನ. ಆಂಟಿ ಒಂದ್ ಸೋಪ್ ಕೊಡ್ರಿ. ತಗೋ. ನಾನಿರುವ ಕಾಸಲ್ಲ ಯಾಕೆ ಚಿನ್ನ? ಛೀ. ಮಾಡೋದ್ ಮಾಡ್ಬಿಟ್ಟು ಮಲ್ಗಿರೋದ್ ನೋಡು. ಲೋಡಿಡಿ ನೀನೇನ್ ಹೋಗಿ ಹೋಗಿ ಆ ಮೂಗ್ ಪ್ರಾಣಿ ಮೇಲೆ ಆಕ್ಸಿಡೆಂಟ್ ಮಾಡಿದ್ಯಾ? ಬೇರೆ ದಾರಿ ಇರಲಿಲ್ಲ ಗುರು. ಹಲೋ, ಏನು ಆಗಿಲ್ಲ. ಆ ಡಾಕ್ಟರ್ ಧರ್ಮಾದನ್ ಉಳಿಸಿದಾನೆ. ಉಳಿಸಿದ್ರ? ಥ್ಯಾಂಕ್ ಗಾಡ್. ಸದ್ಯ ಬದುಕತ್ತಲ್ಲ ಬಿಡು. ಥೂ ನಿನ್ನ. ಲೇ, ನೆರಳು ಕರ್ರಗಿಲ್ದಲ್ಲ ಇನ್ನೇನ್ ಬೆಳ್ಳಗಿರುತ್ತಾ? ಯಾವ್ದೋ ಮೋಹಿನಿ ಗುರು ಹಿಂಗ್ ಬಂದಿಂಗ್ ಹೋಗ್ಬಿಡ್ತು. ಹಂಗಾರೆ ಕರ್ದ್ಬಿಟ್ಟು ಪಕ್ಕದಲ್ಲಿ ಮಲ್ಗಿಸ್ಕೋ. ಕರೆದ್ ಪಕ್ಕದಲ್ಲಿ ಮಲಗಿಸ್ಕೊಳಕದೇನ್ ಸೀತನ ಗೀತನ ಭೂತ? ಮೋಸ್ಟ್ಲಿ ನಾಗವಲ್ಲಿ ಇರ್ಬೇಕು. ಹಾ ಹೌದೌದು, ನಾನ್ ವಿಷ್ಣುವರ್ಧನ್, ನೀನ್ ದ್ವಾರಕೇಶ್. ಸೆಲೆಬ್ರಿಟಿಗಳಾಗ್ಬಿಟ್ವಲ್ಲ ಗುರು. ಏಯ್ ಮುಚ್ಕೊಂಡ್ ಬಿತ್ಕೊಳ. ಎಲ್ಲ ನನ್ನ ಮಗನ ಮಾಡೋದೆಲ್ಲ ಮಾಡಿ ಮಕ್ಕನ್ ಟಿವಿ ನೋಡ್ತಾ ಇದ್ದೆ ನಾ. ಕುಳ್ ಮಿಡ್ರಿ ನನ್ನ ಮಗನೇ. ಟೈಗರ್ನ ಸರ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಗುದ್ದುದವ್ರನ್ನಾದ್ರೂ ಹಿಡ್ದೇನೋ ಇಲ್ಲ. ಹೊತ್ತಿಗೆ 3 ಕೆಜಿ ಅನ್ನ ಉಂಟಿ ಹೊಟ್ಟಿ ನೋಡಿ ಹೊಟ್ಟಿ. ಲೈ ಕೇಳ ಮುಡದೆ, ನನ್ನ ಟೈಗರ್ ಏನಾರ ಆಗಲಿ ಮಗನ ನಿನ್ನ ಕೊಂದ ಬಿಡ್ತೀನಿ. ಪಾಪ ನನ್ನ ಟೈಗರ್ ಎಷ್ಟು ಸಂಕಟ ಪಡ್ತಾರೋ ಏನೋ. ಡಾಕ್ಟ್ರ್ ದೇವ್ರ ಥರ ಬಂದವ್ರೆ. ಡಾಕ್ಟ್ರ್ ದೇವ್ರೆ, ಟೈಗರ್ ನನ್ನ ಮಗ. ಮತ್ ನನ್ನ ಕುಟ್ಟಿಸ್ದೆ. ಬಲ ಬರ ಪತಾಕಿ. ಜೈ. ಮಕ್ಕಳಿಗೆ ಚಿಕನ್ನಲ್ಲೇ ದೇಶಭಕ್ತಿನ ತುಂಬಿಡ್ಬೇಕು. ಹೌದ್ರಿ. ಎಲ್ಲ ಮಕ್ಳಿಗೂ ಚಾಕ್ಲೇಟ್ ಕೊಟ್ಬಿಡಿ. ಆಗ್ಲೇ ಕೊಟ್ಟೀನ್ರಿ ಸರ. ಓ, ನೀವು ಆಗ್ಲೇ ಕೊಟ್ಬಿಟ್ರ? ಹೇ, ಓ ಕೃಷ್ಣ ಸರ ಬರ್ರಿ 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 ಬರ್ರಿ. ಏನ್ರಿ ಸರ ಇದು? ಸ್ವೀಟು. ಟೀಚರ್ ಅಮ್ಮ, ಸರ್ವೆ ಆಫೀಸರು ಮಕ್ಕಳಿಗೆ ಸಿಹಿ ಹಂಚಬೇಕು ಅಂತ ಬಂದಿದ್ದಾರೆ. ಕರ್ಕೊಂಡೋಗಿ ಎಲ್ಲ ಹಂಚಿಬಿಡ್ರಿ. ನಮ್ಮ MLA ಸಾಹೇಬ್ರ ತಟ್ಟ ಕೆಲ್ಸದ, ನಾ ಹೋಗಿ ಬರ್ತೀನಿ. ನೀವ್ ಹೋಗ್ರಿ. ಆಯ್ತು. ಏ ಗಾಡಿ ತೆಗಿಯೋ. ಎಲ್ಲ ಕಲರ್ ಹೊಟ್ಟೆ ಯಾಕಂದ್ರೆ ಇವನ್ ಮಕ್ಳಿಗೆ ಸ್ವೀಟ್ ಕೊಡ್ತಾನ, ಟೀಚರ್ಗೆ ಮಕ್ಳು ಕೊಡ್ತಾನ. ಥ್ಯಾಂಕ್ ಯು. ಇದ್ ನಿಮ್ಗಲ್ರಿ, ಮಕ್ಳಿಗ. ಅಯ್ಯ, ಆಯ್ತು. ಇವ್ರ ಹಿಂದ ಬೇತಾಳದ ತರನ ಬರ್ತಾನ. ತಗೋಪುಟ. ಓ ಜೊಲ್ಲು, ಬಾಯಿ ಮುಚ್ಚೋ. ಸೊಳ್ಳೆ ಗಿಳ್ಳೆ ಹೋಗ್ಬಿಟ್ಟ. ಸರಿ ಸರಿ, ನೀನ್ ಹೋಗ್ತಿರೋ, ನಾನು ಬರ್ತೀನಿ. ಇಲ್ಲೇನೋ ನಡೀತೈತಲ್ಲಪ್ಪ. ಆಕ್ಸಿಡೆಂಟ್ ಆದ್ಮೇಲೆ ನಮ್ ಟೈಗರ್ ಹೆಂಗೋ ಆಡ್ಲಿಕ್ಕೆ ಅದೇನ್ ನೋಡಿ ಹೇಳಿ ಸೋಮರ. ಕೊಂದ್ರು ನಾನು ಅಂತ ಹೇಳ್ಬಿಡಿ. ಅಯ್ಯಯ್ಯೋ ಲಿಂಗ, ನಿಂದನ್ನು ಕಂಡೆ ನಿಂದನ್ನು ಕಂಡೆ. ಚಲನ ನೋಡ್ರಿ, ಸಮಸ್ಯೆ ಇಲ್ಲ. ನಿಂತಾಗ ಕಂಡೆ, ಕುಂತಾಗ ಕಂಡೆ, ಎದ್ದಾಗ ಕಂಡೆ, ಬಿದ್ದಾಗ ಕಂಡೆನಾ. ನಿನ್ನ ನಾಯಿ ಹೋದ ದಿಕ್ಕನ್ನು ಕಂಡೆನಾ. ಯಾವ ದಿಕ್ಕಿಗೆ ಹೋಗ್ಯಾನ? ಅವನು ಉತ್ತರ ದಿಕ್ಕಿಗೆ ಹೋಗಣ.
ಮತ್ ಇದೇ ದಿಕ್ಕಿನಾಗ ಬರ್ತಾನೋ. ಏನ್ ಹೇಳ್ತಾವಲ್ಲೇವ? ಇಲ್ಲ ಇದೇ ದಿಕ್ಕಿಗೆ ಬರ್ತಾನವ. ಅಯ್ಯೋ ಸಂಬಳೆ ಬಂದೆ ಸಂಬಳೆ ಬಂದೆ ಅವನ್ ಮಾರಿ ಗುರ್ತಾದ್ರೆ ನಂಗೆ ಹೇಳ್ರಿ ಸೋಮರ. ಅಯ್ಯೋ ನನ್ ಮಾರೇನೆ ನಿಮಗೆ ಮರ್ಕೊಬಿಡ್ಲಿ ಸಂಬಳೆ. ಈ ನಿಂಬೆ ಹಣ್ಣ ನಿನ್ ಎಡಗಾಲಲ್ಲಿ ಚೆಚ್ಚಿ ನಿನ್ನ ನಾಯಿ ಎಲ್ಲೆಲ್ಲಿ ಅಡ್ಡಾಡೈತೋ ಅಲ್ಲೆಲ್ಲ ಹಾಕು, ಎಲ್ಲ ಸರಿ ಹೋಗ್ತದ. ಹೋಗು. ಆಯ್ತ್ರಿ ಸೋಮರ. ಅಯ್ಯಪ್ಪ ಬರ್ತೀವಿ ಸ್ವಾಮಿ. ಬರ್ರ. ಆಗಳಿಂದ ಸ್ವಾಮಿಯವರು ನಿಂದೆಲ್ಲ ಕಂಡೆ ಅಂದ್ರಲ್ಲ, ಅಂತದ್ ಏನು ತೋರಿಸ್ತಿಪ್ಪ? ಲೇ ಮಂಗ್ಯ ನನ್ ಮಗನೇ, ಅವ್ನ್ ಕಂಡಿದ್ದೇ ಬೇರೆ. ನಾನು ಕಂಡಿದ್ರೆ ಕಾಯಿ ಹೊಡಿತಿದ್ದೆ. ಏನ್ ಸುಂದ್ರಿ, ಹಂಗೆ ಕುಟುಂಬ ಸಮೇತ ಬೆಂಗಳೂರು ಹುಡ್ಕೊಂಡು ಬಂದ್ರಲ್ಲ? ನನ್ ಮಗ್ಳು ಸಲುವಾಗಿ ಬಂದಿದ್ದೀನ್ರಿ ಸರ. ನಮ್ ಮಗಳೇನಾ? ಹೂನ್ರಿ. ಈಕಿ ನನ್ ಮಗಳ್ರಿ. ಕರೆಕ್ಟಾಗಿ ಹೇಳ. ಏಯ್ ಯಾವಲ್ಲ ಇವನು, ಎಲ್ಲ ತಪ್ಪ ಅರ್ಥ ಮಾಡ್ಕತಿಲ್ಲ. ಏನ್ ಬಂದ ವಿಷಯ? ಈಕಿ ಮುಂದಕ್ ಹೋಗ್ಬೇಕು ಅಂತಾಳ ಸರ, ಅದಕ್ಕೆ ರೊಕ್ಕ ಕೇಳಕ್ ಬಂದೀನಿ. ಹೌದಾ? ಲೇ ಕುಮಾರ ಸರ್, ಈಕಿ ಕಾಲೇಜ್ ಡೀಟೇಲ್ಸ್ ತಗೊಂಡು ಅದೇನ್ ಬೇಕು ಅಂತ ವ್ಯವಸ್ಥೆ ಮಾಡ್ಲೆ. ಸರಿ ಸರ್. ಹಾ, ನೀವ್ ಹೊರಗಿರಿ, ನಾ ಬರ್ತೀನಿ. ಆತ್ರಿ ಸರ. ನಮಸ್ಕಾರ ಸರ. ನಡ್ರಿ ಸಾಹೇಬ್ರ. ಊರಿಂದ ಯಾರಾದ್ರೂ ಬಂದ್ರೆ ಹಂಗೆ ಕಳ್ಸಕ್ ಹೇಳಿದ್ರಿ. ಆದ್ರೆ ಸುಂದರಿ ಬಂದಾಳ ಅಂದಾಗ ತಾಂಬೂಲ ಕೊಟ್ಟು ತಾವು ಕರ್ಸ್ಕೊಂಡಿದ್ದು ಹೆಂಗಿತ್ತಂದ್ರ ಈ ಬಣ್ಣದ ಮಾತಿ ಬೆಣ್ಣೆ ಕೊಟ್ಟಂಗಿತ್ ನೋಡ್ರಿ ಸರ. ಇದೆಲ್ಲ ಓಟಿನ ರಾಜಕೀಯ. ಇದೈತಲ್ಲ ಈ ನೋಟು, ಇದಕ್ಕೆ ಜೀವ ಇಲ್ಲ ಕಣ್ಲೆ. ಇದೇ ಆಗಾಗ ಬಣ್ಣ ಬದಲಾಯಿಸ್ತದ ಅಂದಮೇಲೆ ನಾವು ಬಣ್ಣ ಬದಲಾಯಿಸೋದ್ರಾಗ ಯಾವ ತಪ್ಪು ಇಲ್ಲ. ನಾವು ಮೈಕ್ ಹಿಡಿದು ಭಾಷಣ ಮಾಡೋದು ಮೈ ಕೈ ನೋವಿಲ್ದ ಹಣ ಮಾಡೋದಕ್ಕ. ಈ ರಾಜಕಾರಣದ ಚದುರಂಗದ ಆಟಕ್ಕ ಈ ಹಣನೇ ಕಾರಣ. ಹೌದು ಸರ. ಆಕೆಗೆ ಕೊಟ್ಟು ಬಾ, ಹೋಗು. ಓಕೆ ಸರ. ದೇವ್ರೆ ಅಂತಿದ್ದ, ದೇವ್ರ ಹತ್ಯೆ ಹಾಕಿ ಹೋಗ್ಬಿಟ್ಟ. ಆಯ್ತಾಯ್ತು, ಸಮಾಧಾನ ಮಾಡ್ಕ. ಸಮಾಧಾನ ಸುಮ್ನೆ ನಿಂದಿರ್ರಿ. ಎರಡನೇ ಬಿದ್ದಿದ್ರ ಇನ್ನ 2 ದಿನ ಬದುಕ್ತಿದ್ದಾನ ಪಾಪ. ಯಪ್ಪ, ನಾ ಯಾರ ಜೋಡಿ ಮಾತಾಡ್ಲಿ, ನಾ ಯಾರ ಜೋಡಿ ಜಗಳ ಮಾಡ್ಲಿ? ನಿನ್ನ ಕಲ್ಲ ದೇವ್ರಿಗೆ ನಿನ್ನ ಮೇಲೆ ಕರುಣೆನೇ ಬರ್ಲಿಲ್ಲ ಯಪ್ಪ. ಅಯ್ಯೋ ಯಪ್ಪ. ಏನ್ ಸಮಾಧಾನ ಮಾಡ್ಕೊಳ್ಳ ಯಪ್ಪ. ಆ ದೇವ್ರು ನನ್ನ ಯಾಕೆ ಹಿಂಗ್ ಮಾಡ್ತಾರ ಏನೋ? ಅಲ್ಲ, ಒಳ್ಳೆಯವ್ರನ್ನ ಜಲ್ದಿನೇ ಕರ್ಕೊಂಡ್ಬಿಡ್ತಾ ನೋಡ್ರಿ ಅವನು. ಇವನ್ ಕಚ್ಚಡ ಅದಕ್ಕೇನು ಬದುಕಿದಾನೆ. ಅದು MLA ಸಾಹೇಬ್ರು ತುಂಬಾ ಬಿಸಿ ಇದ್ದಾರಪ್ಪ, ಅವ್ರು ಬರಕ್ ಆಗ್ಲಿಲ್ಲ, ಅದಕ್ಕ ನಾನ ಬಂದಿದ್ದೆ. ಶಾಬಾಸ್, ಸಾಹಸ ಸಿಂಹ ವಿಷ್ಣುವರ್ಧನ. ಏಯ್ ಲಿಂಗಪ್ಪ, ಬೆಳಗ್ಗೆನೆ ಬಿಟ್ಕೊಂಡ್ಬಿಟ್ಟಿದ್ಯಲ್ಲ. ರಾತ್ರಿ ಕುಡ್ದಿರೋದು ಇದು. ಸಮಾಧಾನ ಮಾಡ್ಕೊ, ಹೊಚ್ಕೊಡಿ, ಸಮಾಧಾನ ಮಾಡ್ಕೊ. ಗುರು, ಯಾರೇ ಇದ್ರು ಇವತ್ತು ಕೆಲಸ ಮುಗಿಸಿ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು. ಲೋಡಿಡಿ, ಕೆಳಗ್ ಬಿದ್ದಿರೋ ನೋಟಲ್ಲ ಕಣ, ಬಗ್ಗೆತ್ಕೊಳಕ್ಕೆ. ಭೂಮಿ ಒಳಗಡೆ ಇರೋ ಗಂಟು ಬಗದೆತ್ಕೋಬೇಕು. ಬಿಲ ತೋಡ್ದಷ್ಟು ಈಸಿ ಅಲ್ಲಮ್ಮ ಬೆಟ್ಟಾಗಿಯೋದು. ನನ್ನ ಜೊತೆ ಬರೋಂಗಿದ್ರೆ ಬಾ, ಇಲ್ಲ ನಿನ್ ಶೇರ್ ತಗೊಂಡು ಹೋಗು. ಏನಂತೀಯ? ನೀನ್ ಹೆಂಗೆ ಹೇಳ್ತೀಯ ಹಂಗೆ ಗುರು. ಇವತ್ತು ಯಾರು ಇರಲ್ಲ, ಬಾ ಕೆಲಸ ಮುಗಿಸೇ ಬಿಡೋಣ. ನೀನಿಲ್ಲ ಇದು ಇನ್ಫಾರ್ಮೇಶನ್ ಕೊಡು, ನಾನು ಮೇಲ್ ಹೋಗಿ ಇವತ್ತು ಇತಿಶ್ರೀ ಹಾಡ್ಕೊಂಬರ್ತೀನಿ. ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಆರಾಮಾಗಿ ಹೋಗ್ಬೇಕು ಗುರು. ಇನ್ಫಾರ್ಮೇಶನ್ ಕೊಡಕ್ ನಾನು ಇದೀನಲ್ವಾ. ಆಲ್ ದ ಬೆಸ್ಟ್. ನಾನು ಬಚ್ಚಿಟ್ಟಿದ್ದೀನಿ ಇವತ್ತು. ಬಾಗ ತಗೊಂಡೇ ಹೋಗೋದು. ಹಲೋ, ಏನೋ ಏನಾಯ್ತು? ಏನಿಲ್ಲ, ಕೆಲಸ ಆಯ್ತಾ ಅಂತ ಕೇಳೋಣ ಅಂತ ಮಾಡಿದೆ. ನನ್ನ ಮಗನೇ, ಇನ್ನೊಂದ್ಸಲಿ ನೀನ್ ಫೋನ್ ಮಾಡಿದ್ರೆ ಇದೇ ಕಲ್ ತಗೊಬಂದು ತಲೆ ಮೇಲೆ ತಾಕ್ತೀನಿ.
ಇಡೋ ಫೋನು. ಯಾರೋ ಅದು ಒಂದಿಬ್ರು ಟಾರ್ಚ್ ಇಟ್ಕೊಂಡು ಈ ಕಡೆನೆ ಬರ್ತಿದ್ದಾರೆ. ಇಬ್ರು ಹಾ ಇಬ್ರು. ಗುರು ಯಾರೋ ಹೊಸ ಸೆಕ್ಯೂರಿಟಿ ಗಾರ್ಡ್ ಇರ್ಬೇಕು ಗುರು. ಸರಿ ಸರಿ ಇಡು ಫೋನ್ ಇಡು. ಅಲ್ಲಿ ಗುಡ್ದಾಗ ಹಂದಿ ಓಡಾಡ್ತದ, ಬ್ಯಾಟ್ರಿ ಸಿಕ್ಕೇ ಸಿಗ್ತದ. ಹೈ ಏಯ್ ಅವ ನಮ್ ಸರ್ವೆ ಆಫೀಸರ್ ಅದನ್ಲೇ. ಕೃಷ್ಣ ಸರ ನೀವೇನ್ರಿ ಇಲ್ಲಿ ಹಂದಿ ಜಾಡ್ ನೋಡ್ಕೊಂಡು ಕುರಿ ಇಟ್ಟು ಹೊಡೆದ್ರ ನೀವೇ ಬ್ಯಾಟಿ ಆಗ್ತಿದ್ರಲ್ರಿ ಸರ, ನೀವ್ಯಾಕೆ ಬರಕ್ ಹೋದ್ರಿ ಇಲ್ಲಿ? ಇಲ್ಲ ಅದು ನಿದ್ದೆ ಬರ್ತಿರ್ಲಿಲ್ಲ, ಹಂಗಾಗಿ. ಆತ ನಡಿ, ಅತ್ತ ಕಡೆ ಸದ್ದಾಯ್ತು ಹೋಗೋಣ. ಗುಡಿ ಕಡೆಗೇನಾ? ಆತ ನಡ್ರಿ. ಕದಿಯುವುದು ಹೇಗೆ? ಕದಿಯೋದು ತಪ್ಪಲ್ವ ಟೀಚರ್? ನೋ ತಪ್ಪು ಮಾಡಕ್ಕ ಅವಕಾಶ ಸಿಗದ ಕಡಿಮೆ, ಅವಕಾಶ ಸಿಕ್ಕಾಗ ತಪ್ಪು ಮಾಡ್ಬಿಡ್ಬೇಕು. ಹೇಗಿದೆ ಬ್ಲೂ ಪ್ರಿಂಟ್? ಬ್ಯಾಕು ಸೂಪರ್ ಟೀಚರ್. ಏನು ಪ್ರಿಂಟು, ಬ್ಲೂ ಪ್ರಿಂಟು. ಏನಾಯ್ತಾ? ಅಲ್ಲ ಬಾಬಾ. ಹಲೋ ಡಿಡಿ, ಇದು ಅಂಗನವಾಡಿ, ಮೊದ್ಲು ನಡಿ. ಓ ಮಾರಕತ್ತಿ ಆ ಬುಡ ನಾನೇ ಕಡ್ಕೊಂಡಂಗಾಯ್ತು. ಬಾ ಗುರುವೆ, ಇನ್ನೊಂದು ಸ್ವಲ್ಪ ಡ್ರೀಮಲ್ಲಿ ಇದ್ರೆ ಮಗ ನೋಡ್ಬೋದಾಗಿತ್ತೇನೋ. ಕಡೆಗೂ ನಿನ್ನ ಆಸೆ ಪೂರೈಸ್ಲಿಲ್ಲಲ್ಲೋ. ನೀ ಸಾಯೋ ಮುದ್ದ ಅವನ ಪಕ್ಕದಾಗ ಮಣ್ಣು ಮಾಡೋ ಅಂತ ಹೇಳಿದ್ದೆ. ಅದನ್ನ ನಾನು ನಿನಗ ಅವನ ಮೇಲಿರೋ ಪ್ರೀತಿ ಅನ್ಕೊಂಡೆ. ಆದ್ರೆ ಈ ಮಣ್ಣಿನ ಮೇಲಿನ ಪ್ರೀತಿ ನಿನಗೆ ಏಟಿತ್ತು ಅಂತ ಈಗ ತಿಳಿಯಾಕತ್ತೈತಿ. ಆ ನಿನ್ ದೇವ್ರತಾನಲ್ಲ ಅವ ಯಾರನ್ನು ನೋಡ್ದ ಬೀಗ ಹಾಕೊಂಡು ಒಳಗ್ ಕುಂತಾನ. ಅವ್ರಿಗೆ ಯಾಕೆ ಪೂಜೆ, ಅವ್ನಿಗೆ ಯಾಕೆ ಗುಡಿ? ಯಪ್ಪ, ನಿನ್ನಂತರ ಪೂಜೆ ಮಾಡ್ಬೇಕು, ನಿನ್ನಂತ ರೈತರು ಪೂಜೆ ಮಾಡ್ಬೇಕು. ಏನಾರಾಗ್ಲಿ ನಾನು ನಿನಗೆ ಗುಡಿ ಕಟ್ತೀನಿ, ಗುಡಿ ಕಟ್ತೀನಿ. ಇದು ನನ್ನ ಪ್ರತಿಜ್ಞೆನೋ ಅಪ್ಪ. ಪೂಜೆ ಎಲ್ಲ ಚೆನ್ನಾಗಿ ಅಮ್ಮನವ್ರ ಅಲಂಕಾರ ಬಾಳ್ ಚಂದಿತ್ತು. ಎಲ್ಲ ಸಾಕು. ಭೂಮಿ ತಗೋ ಇದ್ನ. ಯಾಕ ಬಾರ ಆಯ್ತೇನು? ಈಗೀಗ ಎದಿ ಬಾರ್ ಆಗೈತಿ. ಹೇ ಅಲ್ ನೋಡ್ರೆ. ಓ ಗೊತ್ತಾತ್ ಬಿಡು, ಈಕಿ ಸರ್ವೆ ಮಾಡಕ್ ಹೊಂಟಾಳ. ನಿಮ್ ಮುಂದ ಹೋಗ್ರಿ, ನಾ ಹಂಗ ಬರ್ತೀನಿ. ಕರೆಕ್ಟಾಗಿ ಸರ್ವೆ ಮಾಡು. ಯಾಕೇನು ಮಾತಾಡೋಂಗಿಲ್ಲ? ನಿಮ್ಮನ್ ದೂರದಾಗ ಕಂಡ್ರ ನಿಮ್ ಕಡೆಗೆ ಬರ್ಲಿಕ್ಕೆ ನನ್ನ ಕಾಲಿನ ಬೇಗ ಜೋರ್ ಆಗ್ತದ. ಹಂಗ ನೀವು ಬಂದು ಎದುರಿಗೆ ನಿಂತ್ರ ನನ್ನ ಎದಿ ಬಡ್ತಾನು ಜೋರ್ ಆಗ್ತದ. ನೀವು ಬೈನಾಕುಲರ್ನಾಗ ನನ್ನ ನೋಡಿದ್ರಿ ಅಂತ ನಂಗೆ ಗೊತ್ತ್ರಿ. ನೀವು ಬಂದು ಮಾತಾಡಿಸ್ತೀರ ಅನ್ಕೊಂಡ್ರ ಹತ್ರನೂ ಬರಲಿಲ್ಲ. ಅದಾದ್ಮೇಲೆ ಮಕ್ಳಿಗೆ ಸ್ವೀಟ್ ಕೊಡೋ ನೆಪದಾಗ ನನ್ನ ನೋಡಕ್ ಬಂದ್ರಲ್ಲ, ಆಗ ಅರ್ಥ ಆತ್ರಿ. ಕಣ್ಮುಂದ ಕಾಣ್ದಾಗ್ಲ ಪ್ರೀತಿ ಕಾಣಿಸ್ತದಂತ. ಐ ಲವ್ ಯು ರೀ. ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ. ಗಿಚ್ಚಿ ಚಿಚ್ಚಿ ನೀವಾ?
ಕೃಷ್ಣ 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 ಆ? ನಾನಲ್ವಾ? ಹಲೋ ಡಿಡಿ, ಐ ಆಮ್ ಆಲ್ವೇಸ್ ಯೋರ್ ದೀದಿ, ಮೈಂಡ್ ಇಟ್. ನೀನೋ ನಿನ್ ಮುಸುಡೇನೋ. ಏನ್ ಟೀಚರ್ ಏನೋ ಹೇಳ್ತಿದ್ರಿ? ಅದು ಅದು ನಿಮ್ಮ ಹತ್ರ ಹೇಳೋದ್ನ ಅವ್ರ ಹತ್ರ ಹೇಳಿನ್ರಿ, ನೀವ ಕೇಳ್ರಿ. ಏನು ಡಿಡಿ, ಟೀಚರ್ ಏನೋ ಹೇಳಿದ್ರಂತೆ? ಹೇಳಿದ್ರು, ಅವ್ರು ನನ್ನ ದೀದಿ ಅಂತೆ. ಅಲ್ವಾ ಮತ್ತೆ ಕರೆಕ್ಟಾಗಿ ಹೇಳಿದ್ದಾರೆ. ಏನ್ ಟೀಚರ್? ಅದೇ ಮೇಲೆ ನಾನೇನು ಅಣ್ಣ ಅನ್ಬೇಕಾಯ್ತದೆ. ಓ ಹೌದಾ? ಐ ಲವ್ ಯು ರೀ. ಕೊಡ್ಸ್ಕೊಳಪ್ಪ, ಅದೃಷ್ಟ ಮಾಡಿದ್ಯಾ. ಬರ್ತೈತಿ ಬರ್ತೈತಿ, ಬರಗಾಲ ಬರ್ತೈತಿ, ಪೂಜಾ ಕೊಡ್ದ ಹಂಗ ಬಿಟ್ಟಿರಲ್ಲ. ಬನ್ನಿ ಸರ್. ಬರ್ರಿ ಸರ್. ಏಯ್ ಇಲ್ಲ ಈ ಊರ್ಗ್ ಒಳ್ಳೇದ್ ಮಾಡಕ್ ಬಂದಿದ್ದೀನಿ ತಾಯಿ, ನಿನ್ ದಯೆ ಇರ್ಲಿ ತಾಯಿ. ಮಳಿ ಬೆಳಿ ಕೊಡವ. ಏ ಬರ್ಮಾ ಸರ, ನಮ್ ಸರ್ವೆ ಆಫೀಸರ್ ಎಲ್ಲ ನೋಡ. ನಾನೇನು ಮುತ್ತಿನ ಪಲ್ಲಕ್ಕಿ ಕೇಳಕ್ ಬಂದಿಲ್ಲ. 1 ವರ್ಷದಿಂದ ಪೂಜಾನೇ ಇಲ್ಲ. ಮಳಿ ಬೆಳಿ ಕೊಡು ಅಂದ್ರ ನಾನು ಹ್ಯಾಂಗ್ ಕೊಡ್ಲಿ? ಆತವ, ಹೆಂಗಾರ ಮಾಡಿ ಪೂಜೆ ಅಂತೂ ಮಾಡ್ತೇವೆ. ನಮ್ಮ MLA ಸಾಹೇಬ್ರು ಬಂದಾರ, ಅವ್ರನ್ನ ಹೆಂಗಾರ ಮಾಡಿ ಮುಂದಿನ ಎಲೆಕ್ಷನ್ನಾಗ ಗೆಲ್ಲಂಗ್ ಮಾಡವ. ಏನ್ ಕಿತ್ತಾಕ ಇಲ್ಲೆಲ್ಲ ಬಾಟ್ಲಿ ಎಲ್ಲ ನಾನಿದೀನಿ. ಹೋಗ ಹೋಗು ಸಾಹೇಬ್ರ. ಮೋಡ ಬಿತ್ತನೆ ಮಾಡ್ರಿ ಸರ, ಬೀಜ ಬಿತ್ತನೆ ಮಾಡ್ಬಿಡ್ರಿ. ಇಲ್ಲಿ ಕ್ವಾಟ್ರಿಗೆ ವಾಟ್ರ್ ಇಲ್ಲ. ಕೊಡ್ತಾರ ಸುಮ್ನೆರಲ್ಲ, ಓಟ್ ಹಾಕಿಲ್ವಾ? ನೋಟ್ ಕೊಟ್ಟಿಲ್ವಾ? ನನಗ ಪವಾಡ ಮಾಡಕ್ ಬರಂಗಿಲ್ಲ. 8 ವರ್ಷದ ಹಿಂದ ಒಬ್ಬ ಸ್ವಾಮೀಜಿ ಬಂದಿದ್ರಲ್ಲ, ಆಗ ಮಳಿ ಬಂದಿತ್ತಲ್ಲ, ಹಂಗ ಯಾರ ಸ್ವಾಮೀಜಿ ಬರ್ಬೇಕಟ್ಟ. ಓ ಇವನ್ ಕೈಲಿ ಏನು ಕಿಸಕ್ಕಲ್ಲ ಅಂತ. ಒಳ್ಳೇದ್ನ ಕೆಟ್ಟ ಶಕ್ತಿ ನಾಶ ಮಾಡ್ತೈತಿ. ಅದನ್ನ ನಾಶ ಮಾಡೋದಕ್ಕ ಒಳ್ಳೇದು ಮತ್ ಬರ್ತದ. ಇದು ಸೃಷ್ಟಿ ನಿಯಮ ಐತಿ. ಸೃಷ್ಟಿ ನಾಶ ಮಾಡಕ ಸೃಷ್ಟಿ ಕರ್ತನ ಬರ್ಬೇಕು. ಅವನು ಬರ್ತಾನ ಗುರುವೆ, ಈ ಸುಸ್ಸುನೆ ನನ್ನ ಹತ್ರ 100 ರೂಪಾಯಿ ನೋಟ್ ಕಿತ್ತಿದ್ದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅಲ್ಲಿ ನಿಂತಿದ್ದಾನಲ್ಲ MLA, ಅವಂದೇ ಬೆಟ್ಟದ ಮೇಲೆ ಇರೋ ಗಂಟು. ನಡಿಗುರು, ಅಷ್ಟು ನಡಿಗುರು ಇಲ್ಲಿಂದ. ಸರ, ಕೃಷ್ಣ ಸರ ಬರಲ್ಲ, ಸಾಹೇಬ್ರು ಕರೀಲಿಕತ್ಯಾರ. ಕರಿಬೇಕು. ಆಯ್ತು. ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯಾ. ಎಲ್ರನ್ನು ನಂಬಿಸಿದ್ಯಾ. ಗುಡ್. ಎಲ್ಲ ನಿಮ್ಮ ಆಶೀರ್ವಾದ. ಸರಿ ಬಂದ್ ಕೆಲಸ ಜಲ್ದಿ ಮುಗಿಸು. ಆಯ್ತು. ಏನೋ ಪಿತೂಡಿ ಮಾಡಕತ್ತಾರಲ್ಲೇ. ಎಲ್ರಿಗೂ ಕುಂಕುಮ ನಂಗ ಆಯ್ತು. ನೆಕ್ಸ್ಟ್ ಓಟ್ ಕೇಳಕ್ ಬತ್ತಿಯಲ್ಲ, ಅವಾಗ ಚಡ್ಡಿ ಬಿಚ್ಚಿ ಓಡಿಸ್ತೀವಿ. 5 ಓಟ್ ಹಾಕಿಲ್ವೇನೋ? ಸಮಾಧಾನ ಇಲ್ಲಿ ಸಮಾಧಾನ ಆಯ್ತು. ನಂಬಿಕೆ. ಈ ಪ್ರಪಂಚದಲ್ಲಿ 99.99 ಪೀಪಲ್ ಆರ್ ರಿಯಲ್ ಲೈಫ್ ಆಕ್ಟರ್ಸ್. ಇಲ್ಲಿ ಒಬ್ಬ ಎದುರುಗಡೆ ಇರೋನ ನಂಬ್ಸೋದಕ್ಕೆ ಆಕ್ಟ್ ಮಾಡ್ತಾನೆ, ಎದುರುಗಡೆ ಇರೋನು ನಂಬಿರೋ ಹಾಗೆ ಆಕ್ಟ್ ಮಾಡ್ತಾನೆ. ಬಟ್ ಇಲ್ಲಿ ಯಾರನ್ನು ನಂಬಲ್ಲ. ಎಲ್ರು ನಂಬದ್ ಒಂದೇ, ಮನಿ. ಮನಿ ಈಸ್ ಆಲ್ವೇಸ್ ಅಲ್ಟಿಮೇಟ್ ಥಿಂಗ್ ಇನ್ ದ ವರ್ಲ್ಡ್. ಧನಂ ಸರ್ವತ್ರ ಸಾಧನಂ.
ಬಾಗಿಲು ಹೊಡೆದಾಕ ಬಿಡಿತಾ ಇರೋ ಯಾರು ಡಾಕ್ಟರ್ ಸರ್ ನೀವು ಕಲ್ಲಪ್ಪ ಹಿಂಗೆ ಹೋಗ್ತಾ ಇದ್ದೆ ನಿಮ್ಮನೆ ಇಲ್ಲೇನೆ ಅಂತ ಗೊತ್ತಾಯ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೆಲಸ ಕೆಡ್ತ ನಾ ಸತ್ತೆ. ಯಾಕಯ್ಯ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್, ಅಜಾರದಲ್ಲಿ ಕೂತು ಮಾತಾಡೋಣ. ಒಳಗೆ ಕೂತ್ಕೊಂಡೆ ಮಾತಾಡೋಣ, ಅದಕ್ಕೇನಂತೆ. ಎಷ್ಟು ದೂರ ಬಂದಿದ್ದೀನಿ, ಒಳಗೆ ಕರೆದು ಮಾತಾಡಲ್ವಾ? ಇಲ್ರಿ. ಏನಯ್ಯ ಮಕ ನೋಡ್ತಾ ಇದ್ಯಾ? ಏನೋ ಏನೋ ನೀರು ಮಜ್ಜಿಗೆನೋ ಕೊಡು. ಮೊದ್ಲು ಕೊಂದ್ರಿ ನಾ ತರ್ತೀನಿ. ಸರಿನಪ್ಪ, ಕೂತ್ಕೊಳ್ಳೋ. ಏನೋ ಇದು ಕಾಂಪೌಂಡ್ರ್ ಕಟ್ಟಿರೋ ಮನೆ ತರಣ ಇದೆ. ಇದೇನಿದು ಬಾಗಿಲಿಗೆ ಕಿಟಕಿಗೆ ಹಾಕೋ ಕಟ್ಟನ ಶೋಕೇಸ್ಗೆ ಹಾಕ್ಬಿಟ್ಟವ್ರೆ. ಒಳ್ಳೆ ಕಟ್ಟನಪ್ಪ ಇದು. ಏನಾಯ್ತು? ಇದು ಒಂಥರ ನನ್ನ ಹೆಸರ ಮೇಲೆ ಒಂದ್ ನಮೂನಿ ಲವ್ ರೀ. ಹೌದಾ? ಕಲ್ಲು ಅನ್ನೋ ಪದ ಎಲ್ಲೇ ಇದ್ರು ಅದನ್ನ ಎತ್ಕೊಂಡ್ಬಿಡ್ತೀನಿ, ಕದ್ದಾದ್ರೂ ತರ್ತೀನಿ. ಕಳ್ತನ ಮಾಡಿದ್ರೆ ತಗೊಂಡ್ಬಿಡ್ತೀಯ? ತಂದಿಲ್ಲ ಅಣ್ಸದಯ್ಯ. ಕಲ್ಲಪ್ಪ, ನಿನ್ನ ಹೆಸರನ್ನ ಕಲ್ಲಪ್ಪ ಅಂತ ಇಟ್ಕೊಂಡಿದ್ದಕ್ಕೆ ನೀನ್ ಇಷ್ಟೊಂದು ಕಲ್ಗಳನ್ನ ಕಳ್ತನ ನೋಡ್ಕೊಂಡ್ ಬಂದಿದ್ಯಾ? ನಿನ್ನ ಹೆಸರೇನಾದ್ರು ಅಂತಿದ್ರೆ ನೀನು ನನಗಂತ ಜಂತಿಲಿ ತೊಟ್ಲು ಕಟ್ಟಿರೋ ಮನೆ ಅವ್ವ ಬುತ್ತಿ ತಂದಾಗ ನನಗ ಮಲಗಾಕ ಜೋಳಿಗೆ ಕಟ್ಟಿರೋ ಮರ ಇರೋ ಜಮೀನು ಯಾಡೂ ಬಿಟ್ಟೋಗ ಕಾಲ ಬಂದೈತಿ. ನಿನ್ನ ಸಮಾಧಿ ಮುಂದಿರೋ ಹುಂಡಿಯಾಗಿನ ರೊಕ್ಕ ಎತ್ಕೊಂಡೋಗೋ ಪರಿಸ್ಥಿತಿ ಬಂದೈತಿ. ಯಪ್ಪ, ಇವ ಸಮಾಧಿ ಮುಂದಿರೋ ರೊಕ್ಕ ತಗೊಂಡು ಪ್ಯಾಟೆಗೊಂಟಾನ. ಇನ್ನು ನನ್ನ ಗುಡಿ ಕಟ್ಟಂಗಿಲ್ಲ ಅನ್ಕೋಬೇಡ. ಕಾಕರ್ಗೆಲ್ಲ ಹೇಳಿನಿ, ನಾ ಪ್ಯಾಟಿಂದ ದುಡ್ದು ರೊಕ್ಕ ಕಳಿಸ್ತೀನಿ, ಅಪ್ಪನ ಗುಡಿ ಕೆಲಸ ಪೂರ್ತಿ ಮಾಡೋದು ಹೇಳಿ ನಾ ಹೋಗುದಾ? ನಿನ್ಗೂ ಅವ್ರಿಗೂ ಪೂಜೆ ಮಾಡೋಕ್ಕೇನೆ. ಮಳಿ 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 ಬರಕತ್ತೈತಿ, ಬಾರೋ ಯಪ್ಪ, ಮಳಿ ಬರ್ತೈತಿ, ಬೀಳಿ ತೆಗಿ ಬಾರೋ. ದೇವ್ರ, ನೀನು ಭಕ್ತಿಗಿಂತ ಭಯಕ್ಕೊಲಿತಿ. ನೀನ್ ಕಲ್ಲಾದಿ. ಹೆತ್ತವ್ರನ್ನ ಕಿತ್ಕೊಂಡು ನೀ ಏನೇ ಕೊಟ್ರು ನಿನ್ನ ಹೊತ್ಕೊಂಡು ಮೆರೆಯಂಗಿಲ್ಲನ. ನಿನ್ನ ಬಿಡಂಗಿಲ್ಲ, ನಿನ್ನ ಬಿಡಂಗಿಲ್ಲ. ಹಲೋ ಸರ್, ದೇವರಗುಡ್ಡದ ಊರೊಳಗ ಡೂಪ್ಲಿಕೇಟ್ ಸರ್ವೆ ಆಫೀಸರ್ ಬಂದಾನೆ ಅಂತ ನಂಗೆ ಇನ್ಫಾರ್ಮೇಶನ್ ಬಂದೈತಿ. ಅವನ್ನ ಕೂಡ್ಲಿ ಹಿಡ್ಕಂಬ. ಓಕೆ ಸರ್. ನಮ್ಮ ಜುಟ್ ಹಿಡ್ಕೊಂಡ್ರ ಆ ತಲೆ ಯಾವ್ದು ಅಂತ ನನ್ಗೆ ಗೊತ್ತಾಗ್ಬೇಕು. ಆಯ್ತು ಸರ್. ಮತ್ ಅದನ್ನೇ ಹೇಳ್ಬೇಡ್ಲಕ್ಕಾಕಿ. ಇಷ್ಟು ವರ್ಷನ ಹಿಡಿತೀನಿ ಅಂತ ಅದನ್ನೇ ಹೇಳ್ತಿದ್ಯಾ? ನನ್ನ ಕಾರ್ ಕೇಸ್ತರ ಇದನ್ನ ನೀನ್ ಕೈ ಬಿಟ್ರೆ ನಾನು ಕೂತಿರೋ ಕುರ್ಚಿಗೂ ನೀನ್ ಹಾಕಿರೋ ಕಾಕಿಗೂ ಎರಡಕ್ಕೂ ಕೂತ್ಕಕ್ ಬರ್ತೈತಿ. ಓಕೆ ಸರ್, ಓಕೆ ಆಯ್ತು. ಓಕೆ ಅಂತೆ, ಓಕೆ ಇಡಿಯಟ್. ಯಾವ ಇವೆಲ್ಲ 4 ವರ್ಷಕ್ಕೊಂದ್ಸರಿ ಅಧಿಕ ಮಾಸ ಬಂದಂಗೆ 5 ವರ್ಷಕ್ಕೊಂದ್ಸರಿ ಅಧಿಕಾರಕ್ಕೆ ಬಂದ್ಬಿಡ್ತಾರೆ. ಅಂಡಿ ಕಾರದ ಪುಡಿ ಬಿದ್ದಾಗ ಅಧಿಕಾರಿಗಳ ಮೇಲೆ ಕೂಗಾಡ್ತಾರೆ. ಈ ನನ್ ಮಕ್ಳು ಕೂರ ಕುರ್ಚಿನ ಸೂಜಿನ ಉಲ್ಟಾ ನಿಟ್ ತಯಾರು ಮಾಡ್ಬೇಕು. ಆಮೇಲೆ ಇನ್ನೊಂದು ವಿಚಾರ, ಸರ್ವೆ ಆಫೀಸರ್ ಅಂತ ಬಂದವರಲ್ಲ, ಅವರು ಅಸಲಿ ಅಲ್ವಂತೆ, ನಕಲಿ ಅಂತೆ. ಹೌದಾ? ನೀವು ಹುಷಾರು, ಪೊಲೀಸರಲ್ಲಿ ಬಂದ್ರು ಬರ್ಬೋದು. ಕಲ್ಲು ಬೋರ್ಡ್ ಕೀಳಕ್ ಹೋಗ್ತಿಯಲ್ಲ. ಅಯ್ಯಪ್ಪ, ಬೆಟ್ಟದಲ್ಲಿ ಕರೆಂಟ್ ಇದೆ ಅಂದ್ರೆ ಯಾರಾದ್ರೂ ಇರ್ತಾರ? ಮಳೆ ಬರೋ ಹಾಗಿದೆ. ಗುಡ್ಗಿಗೆ ಗುಡ್ದಲ್ಲಾಗೋ ಸೌಂಡ್ ಯಾರಿಗೂ ಕೇಳಿಸಲ್ಲ. ಇವತ್ತು ಪಕ್ಕ ಕೆಲಸ ಆಗುತ್ತೆ. ಡೂ ಆರ್ ಡೈ ಸಿಚುವೇಶನ್ ಡಿಡಿ. ಇವತ್ತು ದೇವ್ರಾಣೆ, ಆ ದೇವ್ರೇ ಅಡ್ಡ ಬಂದ್ರು ಬೆಟ್ಟನ ಉಳಿಸಿ ಆದ್ರು ಕೆಲ್ಸ ಮುಗಿಸ್ತೀನಿ. ನೀನ್ ಹುಷಾರು. ಓಕೆ ಗುರು. ಪೊಲೀಸ್ ಬಂದ್ರೆ ಎಸ್ಕೇಪ್ ಆಗು. ಪೊಲೀಸಾ? ಪೊಲೀಸ್ ಅಂತ ಬೇರೆ ಹೇಳಿದ್ನಲ್ಲ.
ಎಲ್ರೂ ನಿನ್ನ ದೇವರು ಅಂತಾರೆ. ಇಡೀ ಊರ ನಿನಗ ನಂಬಿ ದೀಪ ಹಚ್ಚತಿತ್ತು. ನಾನೇ ನಿನ್ನ ಸೃಷ್ಟಿ ಮಾಡಿದ್ದು. ಯಾರ ಗುಡಿಗೆ ಬೀಗ ಹಾಕ್ಯಾರ ಅಂತ ಇಡೀ ಊರನ್ ದೀಪ ಆರಿಸ್ತಿ. ಇವಾಗ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿನಗ ನಂಬಿ ನಮ್ಮಪ್ಪ ಮಳೆಯಿಂದ ಹಾಂಗ ಸತ್ತ. ನನ್ನ ವಸ್ತುನ ನನಗೆ ಕೊಟ್ಬಿಡು. ನೀನು ದೇವ್ರು ಅನ್ನೋ ಮತ್ನಾಗದಿ. ನಾಶ ಮಾಡ್ಬೇಡ. ನೀನು ಮತ್ತಾರ ಸಮರ್ದಿಲ್ಲ ಐತಿ. ಲೇ ಬಸ್ಯಾ, ನಮ್ಮ ಕಲ್ ದೇವ್ರ ಗುಡಿಯಾಗ ಏನೋ ಭಾರಿ ಸೌಂಡ್ ಕೇಳ್ತಲ್ಲ. ಮಳಿ ಆಗತ್ತಿತ್ತಲ್ಲ, ಗುಡುಗು ಶಿಡ್ಲು ಬೈದಿರ್ಬೇಕು. ಸಂಭಾಳ್ಕೊಳಪ್ಪ, ಬಂಗಾರ ಇಟ್ಟರ್ಗೆ ತೇಗಿಸ್ತಾನ. ಅಜ್ಜು ಪೊಲೀಸು. ಏನೋ ನಿನ್ ರೋದ್ನೆ? ನಂಡವನ್ನೇ ಪಟಾಯಿಸ್ಕೊಂಡು ನನ್ನ ಕನ್ಸಲ್ಲೂ ಬರ್ದಿರಂಗ್ ಮಾಡ್ಬಿಟ್ಟಲ್ಲೋ. ಯಾವಳ ನಿನ್ ಡವ್? ಅಂಗನವಾಡಿ ಟೀಚರ್, ಮೈ ಲವ್ ಮೈ ಹಾರ್ಟ್. ಅವಳು ನಿನ್ನ ಲವ್ ಮಾಡ್ತಿದ್ದಾಳ? ನಂಗೆ ಗೊತ್ತಿಲ್ಲಪ್ಪ. 100% ನಾನಂತೂ ಲವ್ ಮಾಡ್ತಾ ಇದ್ದೀನಿ. ಏನು ಅವತ್ತು ಹೊಡೆದಂಗೆ ಅನ್ಕೊಂಬಿಟ್ಟ ಮಗನೇ? ಅವತ್ತೆಲ್ಲ ಲೂಸರ್ಸು ನನ್ನ ಮಕ್ಕಳು, ಇವತ್ತು ಪಕ್ಕಾ ಸ್ಟ್ರೀಟ್ ಫೈಟರ್ಸು. ಈ ನನ್ನ ಮಗನ್ ಹೊಡ್ಸಾಯ್ತ್ರು. ಇವನ್ ಎಡದ್ಮೇಲೆ ಆ ಟೀಚರ್ ತಾಳಿ ಕಟ್ತೀನಿ. ಹೋಗ್ಬಿಡಿರ ಬರೋ ಹಾಸ್ಪಿಟ್ಲ್ ಕರ್ಕೊಂಡು ಹಿಡಿಯೋ.
ನಿಲ್ಸು. ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಬಾ, ಬಾ, ಬಾ. ನಿಲ್ಸು. ಆಯ್ತು, ಮುಂದೆ ಹೋಗು. ಲೇ ಅವ್ರು ನಮ್ಮ ಸರ್ವೆ ಆಫೀಸರ್ ಅಲ್ಲೇನು ರೀ ಕೃಷ್ಣ ಸರ ಇವ್ರು ಯಾಕೆ ಹಿಂಗ್ ಹೊಂಟಾರ? ಶಿವಣ್ಣ ಯಾಕೆ ಇಷ್ಟ ಅವಸರ್ಲೆ ಹೊಂಟ್ರಿ? ಯಾಕಡೆ ಹೊಂಟ್ರಿ? ಏಯ್ ಮಳಿಗೆ ಅವ್ರ ಅಪ್ಪನ ಸಮಾಧಿ ಏನಾಗೈತೆ ಅಂತ ನೋಡಕ್ ಹ್ಞೂ ರೀ, ರಾತ್ರಿ ಪೂಜೆಗಿಂತ ರೆಡಿ ಮಾಡಿ ಬಂದಿನ್ರಿ, ಅದಕ್ಕ ಹೊಂಟೇನಿ. ಏಯ್ ಪೂಜೆ ಅಂತ ನಡೀಲಿ. ಪೂಜೆ ಪ್ರಸಾದ 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 ಆಯ್ತಾ? ಶಿವಣ್ಣ ಎಲ್ಲಿ ಹೊಂಟಿರಿ? ಎಲ್ಲಿಗೆ ಹೋಗ್ತಾರೆ ಇವರು? ಎಲ್ಲಿಗೆ ಹೊಂಟಾರಲ್ಲ ಇವರು? ಪ್ರಸಾದ ಬರ್ಲಿ. ನಡಿ ನಡಿ ಬೇಗ ನಡಿ. ಶಿವಣ್ಣ ನಿಮ್ಮ ಅಪ್ಪರ ಮನೆಗೆ ನಂಗದಾರ. ಲೇ ಕಾವಿ ಬಟ್ಟೆ ಒದ್ದಾರ ಅಂದ್ರ ಅಜ್ಜಾರ ಇರ್ಬೇಕು. ಯಾರ್ರೀ ಅದು? ಸಮಾಧಿ ಮೇಲೆ ಮಲಗಬಾರ್ದು ಅಂತ ಗೊತ್ತಿಲ್ಲೇನ? ಹೇಳ್ರಿ ಮ್ಯಾಕ. ಅದೇ ಸ್ವಾಮೀಜಿನ ಇವರು. ತರಣ್ರಿ ಅಜ್ಜರ, ನಮ್ಮೂರಿಗೆ ಬಂದ್ರಿ, ಜೊತೆಗೆ ಮಳಿನೂ ತಂದ್ರಿ. ಇನ್ಮೇಲೆ ಕ್ವಾಟ್ರಿಗೂ ವಾಟ್ರಿಗೂ ಪ್ರಾಬ್ಲಮ್ ಇಲ್ಲ. ನಮ್ಮೂರಿ ಸ್ವಾಮೀಜಿಗಳು ಬಂದಾರ. ಅಜ್ಜರ ತಾವು ಕಲ್ದೇವ್ರ ಗುಡ್ಡ ಕುಸ್ತು ಕೆರೆಯಾಗೈತಿ. ಈ ಸ್ವಾಮಿಯರು ಕಲ್ಲುಗುಡ್ಡದ್ದು ಸ್ವಾಮಿಗಳೇ ಅದಾರ. ಅವ್ರ ಪಾದಕ್ಕೆ ಬಿದ್ದು ಪೂಜೆ ಮಾಡ್ರಿ. ಬರ್ರಿ ಹೆಣ್ಮಕ್ಳ ಮುಂದೆ ಬರ್ರಿ, ಶಾಮ್ ಪೂಜೆ ಮಾಡ್ರಿ. ಏ ನಿಂಗಪ್ಪಣ್ಣ, ವಿಷಯ ಗೊತ್ತಾದೇನೋ? ಏನು? ಆ ಸರ್ವೆ ಆಫೀಸರ್ನ ಪೊಲೀಸ್ನವರು ಪಂಚಾಯತಿ ಗಟ್ಟ ಹತ್ರ ಅರೆಸ್ಟ್ ಮಾಡ್ಯಾರಂತ. ಇವನೊಬ್ಬ ದೊಡ್ಡ ಆತಂಕವಾದಿ. ಪಕ್ಕ ಮಾಹಿತಿ ಇತ್ತು. ರಾತ್ರಿ ಎಲ್ಲ ಹುಡ್ಕಾಡಿ ಬ್ಯಾಗ್ ಸಮೇತ ಹಿಡ್ದಿದ್ದೀವಿ. ಇವನು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಈ ಊರಿಗೆ ಬಂದಿದ್ದ. ಇಲ್ಲ. ಬರಗಾಲದಲ್ಲಿ ಬರಿಗೈಲಿ ಬಂದ ಬುದ್ಧಿಯರು ಬಂಗಾರದ ಮೇಲೆ ಕುಂತಾರ. ಮುಂದೆ ಏನಾಗ್ತೈತಿ? ಹಾಯ್ ಪಾರ್ಟ್ನರ್. ನಾನು ಹೇಳಿರ್ಲಿಲ್ವಾ, ನೀನು ಓಡ್ತಾ ಇರೋದು 100 ಮೀಟರ್ಸ್ ಅಲ್ಲ, 400 ಮೀಟರ್ಸ್. ನೀನ್ ಸಿಂಹಾಸನದ ಮೇಲೆ ಕೂರೋ ಆತರದಲ್ಲಿ ಪಟ್ಟದ ರಾಣಿಯನ್ನೇ ಮರ್ತಿದೀಯಲ್ಲೋ ಕಂದ. ಪಾರ್ಟ್ನರ್, ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡ ಅಂದ್ರೆ ಬರೀ ಸಿಂಹಾಸನ ಮಾತ್ರ ಒಂದಲ್ಲ, ಇಡೀ ಸಾಮ್ರಾಜ್ಯನೇ ಒಂದು.
ಏನಾಗಬೇಕು ಏನಾಗಬಾರ್ದು ಏನು ಮಾಡಬೇಕು ಅನ್ನೋದು ನಾನು ಹೇಳಿದ್ರೇನೆ ಆಗೋದು. ಆಯ್ತಪ್ಪ, ನನಗೇನು ಹೇಳ್ತೀಯ? ನೀನೀಗ ಹಾಕ್ಬೇಕಾಗಿರೋ ಬಿಸ್ಕೆಟ್ನ ಅಲ್ಲ ಪಾರ್ಟ್ನರ್, ನೀನೀಗ ಕೊಡ್ಬೇಕಾಗಿರೋ ಬಿಸ್ಕೆಟ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಲೊಕೇಶನ್ ಶೇರ್ ಮಾಡಿದ್ರೆ ಹೈ ಸ್ಪೀಡಲ್ಲಿ ಬರ್ತೀನಿ. ಚೆಕ್ ಯುವರ್ ವಾಟ್ಸಪ್. ಹಲೋ ಪಾರ್ಟ್ನರ್, ಫುಲ್ ಹ್ಯಾಪಿ. ನಂದು ನನಗ್ ಕೊಟ್ಟಿದ್ಯಾ, ನಿಂದು ನಿನಗ್ ಕೊಟ್ಟಿದ್ದೀನಿ. ನನ್ನ ಹೆಸರು ರಾಧಾ. ಈ ಲುಕ್ಕಿಂದನೇ ಅವನ್ ನಿನ್ನ ಲಾಕ್ ಮಾಡಿ ನನ್ನ ಟ್ರ್ಯಾಪ್ ಮಾಡಿದ್ದು. ಬಿಸ್ಕೆಟ್ ಹಾಕಿದ್ನಲ್ಲೋ ನನ್ಗೆ ಬಿಸ್ಕೆಟ್ನ. ಈ ನನ್ನ ಮಗನ್ನ ಎಲ್ಲಿ ಹೋದ್ರೂ ಬಿಡಲ್ಲ.